ಪ್ರತಿನಿತ್ಯ ಏನು ಒಂದು ಸಜ್ಜನರಿಗೆ, ಸದ್ಬಾಂಧವರಿಗೆ, ಸದ್ಭಕ್ತರಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳ್ತಾ ಇರ್ತೀವೋ, ಅದೇ ರೀತಿ ಪ್ರತಿದಿನ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರ್ಣ ಶುಭಕರ್ಣ, ಇಂದು ನಮ್ಮ ಪುರಂದರ ವಿಠ್ಠಲನ ದರ್ಶನವೇ ಸಂದರ್ಶನವು. ಪ್ರತಿದಿನನೂ ಒಳ್ಳೆಯ ದಿನನೇ, ಶುಭ ದಿನನೇ. ಯಾಕೆ ಅಂತಂದರೆ, ನಾವು ಯಾವಾಗ ಭಗವಂತನ ಭಗವದ್ಭಕ್ತರ ಮಹಿಮೆಗಳನ್ನು, ಚರಿತೆಗಳನ್ನು ಕೇಳ್ತೀವೋ ಅವತ್ತಿನ ದಿನನೇ ಶುಭ ದಿನ. ಈ ಗುರುವಿಜಯರಾಯರು ಒಂದು ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ನಿನ್ನ ಕಾಂಬುವದೆನಗೆ ನಿಖಿಳ ಸೌಭಾಗ್ಯ ಪ್ರಾಪ್ತಿ, ನಿನ್ನ ಕಾಂಬುವುದೇ ನಿತ್ಯಾನಂದ. ಅವರೆಲ್ಲ ದೇವತೆಗಳು ಅವತಾರ ಮಾಡಿ ಭಗವಂತನನ್ನು ಸಾಕ್ಷಾತ್ತಾಗಿ ಕಾಣ್ತಾರೆ. ಅವರು ಕಂಡದ್ದನ್ನು ತಮ್ಮ ಕೃತಿ ರಚನೆ ಮೂಲಕ ನಮಗೆ ಕಾಣಿಸ್ತಾರೆ. ಅದೇ ರೀತಿ ನಾವು ಆ ಸುಳಾದಿಯನ್ನೇ ಹಿಡಿಬೇಕು. ಇಂದಿನ ದಿನವೇ ಶುಭ ದಿನವೇ, ಇಂದಿನ ವಾರ ಶುಭವಾರ ಅಂತ ಪುರಂದರದಾಸರು ಹೇಳಿದಂತೆ, ಗುರುವಿಜಯರಾಯರು ಹೇಳಿದಂತೆ ನಿನ್ನ ಕಾಂಬುವ ದೆನಗೆ ಅಂಥೇಳಿ ಹೋದ ಆದಿತ್ಯವಾರ ನಮಗೆ ಶ್ರೀ ರಾಜರು ರಚಿಸಿದಂಥ ತೀರ್ಥ ಪ್ರಬಂಧದಲ್ಲಿ ನಾವು ಉಡುಪಿಯನ್ನು ಕಂಡಿದ್ದೇವೆ. ಹೌದಾ? ಯಾಕಂತಂದರೆ ನಮಗೆ ಸಾಕ್ಷಾತ್ತಾಗಿ ಕಾಣುವ ಯೋಗ್ಯತೆ, ಸಾಮರ್ಥ್ಯ ಈ ಒಂದು ಇದಕ್ಕೆ ನಮ್ಮ ಯೋಗ್ಯತೆಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಕಾಂಬುವುದು ಅಂದ್ರೆ ಏನು? ಮನಸ್ಸಿನಲ್ಲಿ ತಿಳಿಯುವುದು, ಅನುಭವದಿಂದ ತಿಳಿಯುವುದು, ಜ್ಞಾನದಿಂದ ತಿಳಿಯುವುದು, ಅದೇ ಕಾಂಬುವುದು. ಸಾಕ್ಷಾತ್ತಾಗಿ ಕಲಿಯುಗ ನಮ್ಮ ಪರಮಾತ್ಮನೇ ಅವತಾರ ಮಾಡಿಲ್ಲ. ಆದರೆ ಈ ಗ್ರಂಥಗಳನ್ನು ನೋಡಿದಾಗ, ಕೇಳಿದಾಗ, ತಿಳ್ಕೊಂಡಾಗ ಅದು ಕಾಣ್ತಾನೆ. ಅದು ಮಾತ್ರ ಸತ್ಯ. ಅದೇ ರೀತಿ ಪಂಡಿತ್ ರಜತ್ ಆಚಾರ್ ಅವರು ತಮ್ಮ ಒಂದು ಮುಖಾರವಿಂದದಿಂದ ತೀರ್ಥ ಪ್ರಬಂಧದಂಥ ಒಂದು ಗ್ರಂಥವನ್ನು ನಮಗಾಗಿ ತಮ್ಮ ಸಮಯವನ್ನು ಮೀಸಲಿಟ್ಟು ನಮ್ಮೊಡನೆ ಅದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಾರ ಅಂತಂದರೆ, ನೀವೆಲ್ಲರೂ 3 ವಾರದಿಂದ ಕೇಳ್ತಾನೆ ಇದ್ದೀರಿ. ನಮಗೆ ಅವರು ಪರಿಚಯ ಆಗಿರೋದೇ ಒಂದು ವರಹಾದೇವರ ಕೋರೆದಾಡಿಯಿಂದ ಹರಿದು ಬಂದಂತಹ ಸಿಹಿಯಾದ ತುಂಗಾ ನದಿಯ ತೀರದ ಬಾಳಗಾರು ಕ್ಷೇತ್ರದಲ್ಲಿ. ಅದೇ ಸಿಹಿಯಾದ ಒಂದು ಈ ಪ್ರವಚನ ಮಾಲಿಕೆಯಲ್ಲಿ ಅವರ ಒಂದು ಹೇಳುವ ವೈಖರಿಯು ಕೂಡ ಅಷ್ಟೇ ಸೊಂಪಾಗಿ, ತಂಪಾಗಿ, ಕಂಪಾಗಿ ಅದ. ನಿಮ್ಮೆಲ್ಲರ ಅನುಭವಕ್ಕೆ ಇದು ಬಂದೇ ಬಂದಿರ್ತದೆ. ಇವತ್ತು ಕೂಡ ತೀರ್ಥ ಪ್ರಬಂಧದ ಮುಂದಿನ ಭಾಗವನ್ನು ತಿಳಿಸ್ಕೊಡ್ಲಿಕ್ಕೆ ಅವರು ನಮ್ಮೊಡನೆ ಇದ್ದಾರೆ. ಅವರಿಗೆ ನಾನು ಎಲ್ಲ ಶ್ರೋತೃ ವೃಂದದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೀವೆಲ್ಲರೂ ವಿಡಿಯೋಗಳನ್ನು, ಆಡಿಯೋಗಳನ್ನು ಬಂದ್ ಮಾಡಿಕೊಂಡು ನಾವೆಲ್ಲರೂ ಆ ರಾಜರು ರಚಿಸಿದಂತಹ ತೀರ್ಥ ಪ್ರಬಂಧದ ಒಂದು ಮಹಿಮೆಗಳನ್ನು ಅಥವಾ ಆ ಗ್ರಂಥದ ಬಗ್ಗೆ ಕೇಳಿ ಧನ್ಯರಾಗೋಣ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೆ ಈ ವೇದಿಕೆಯನ್ನು ರಜತ್ ಆಚಾರ್ ಅವರಿಗೆ ನಾನು ಮುಂದುವರಿಸಲಿಕ್ಕೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಹರೇ ಶ್ರೀನಿವಾಸ. ವಿಜ್ಞಾನ ರೋಚಿ ಪರಿಪೂರಿತಾಂತಹ ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಮಾನತೋಸ್ಮಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಗರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನಾವೆಲ್ಲರೂ ಕೂಡ ಈಗ ಸಂಚಾರ ಮಾಡ್ತಾ ಇದ್ದೇವೆ. ರಾಜರು ನಮ್ಮ ಗೈಡ್ ಆಗಿದ್ದಾರೆ. ಮೋಕ್ಷಕ್ಕೆ ಗೈಡ್ ಆದವರು ನಮ್ಗೆ ಈಗ ಕ್ಷೇತ್ರಕ್ಕೆ ಗೈಡ್ ಕೇಳಿಸ್ತಾ ಇಲ್ಲ ರೀ ಯಾವುದೂನು. ಅಮ್ಮ, ಯಾರಿಗೆ ಕೇಳಿಸೋದಿಲ್ಲ, ಅವರವ್ರದೇ ಫೋನ್ ಪ್ರಾಬ್ಲಮ್ ಇರ್ತದೆ. ದಯವಿಟ್ಟು ನಡುವೆ ಮಾತಾಡಿ ಇದು ಮಾಡಬೇಡ್ರಿ. ನಿಮಗೆ ಕೇಳಿಸ್ಲಿಲ್ಲ ಅಂತಂದರೆ ನಿಮ್ಮ ಫೋನನ್ನು ಆಫ್ ಮಾಡ್ಕೊಂಡು ಮತ್ತೆ ಆನ್ ಮಾಡ್ಕೊಳ್ರಿ. ಕ್ಷಮಿಸಿ, ಮತ್ತೆ ಮುಂದುವರಿಸಬೇಕು, ಕೇಳ್ಕೊತೀನಿ. ಮೋಕ್ಷಕ್ಕೆ ನಮ್ಮ ಗೈಡ್ ಆದವರು ವಾದಿರಾಜರು. ಅಂಥವರು ಇಲ್ಲೇ ನಮಗೆ ಕ್ಷೇತ್ರಗಳು ಕೂತಲ್ಲೇ ಕ್ಷೇತ್ರಗಳನ್ನು ಸಂಚಾರ ಮಾಡಿಸುವಷ್ಟು ಆನಂದವನ್ನು ಕೊಡುವಂಥ ಗ್ರಂಥವನ್ನು ಕೊಟ್ಟಿದ್ದಾರೆ. ಆ ಕ್ಷೇತ್ರಕ್ಕೆ ಹೋಗಿ ಅದನ್ನು ಇನ್ನೂ ಪಠನೆ ಮಾಡೋದು, ಇನ್ನೂ ಆ ರಸವೇ ಬೇರೆ. ಕೂತಲ್ಲೇ ನೋಡೋದು ಆ ರಸವೂ ಬೇರೆ. ಈಗ ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಕೂತಲ್ಲೇ ನೋಡುವರು. ಇನ್ನೂ ಅವಕಾಶ ಆದರೆ ಮುಂದೆ ನೋಡ್ತಾ ಕ್ಷೇತ್ರಗಳಿಗೂ ಹೋಗಿ ನೋಡುವ
ಚಿಂತನೆ ಅಟ್ಲೀಸ್ಟ್ ಈಗ ಕೇಳಿರ್ತೇವೆ. ಆಗ ಕ್ಷೇತ್ರಕ್ಕೆ ಹೋದಾಗ ಇದನ್ನು ನೆನಪಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅಂಥದ್ದನ್ನು ಮಾಡೋಣ. ಹಿಂದಿನ ಬಾರಿ ಕೃಷ್ಣನ ಗುಡಿಗೆ ಹೋಗಿದ್ವಿ. ಅಲ್ಲಿ ಕೃಷ್ಣನ ದರ್ಶನವನ್ನು ಮಾಡಿದ್ದೇವೆ. ಕೃಷ್ಣ ಹೇಗಿದ್ದಾನೆ, ಕಡುಗೋಲು ಹಗ್ಗಗಳನ್ನು ಯಾಕೆ ಧರಿಸಿದ್ದಾನೆ, ಎಲ್ಲವನ್ನ ರಾಜರು ತಿಳಿಸಿದ್ದಾರೆ. ರಜಿತ್ ಅವರೇ, ನಂತರದಲ್ಲಿ ಏನು ಕೇಳಿಸ್ತಾ ಇಲ್ಲ. ಈಗ ನೀವು ಮುಂದುವರಿಸ್ರಿ ಡಾಕ್ಟರ್. ಎಲ್ಲರಿಗೂ ಕೇಳಿಸ್ತಾ ಇದೆ, ಅವ್ರದ್ದು ಫೋನ್ ಪ್ರಾಬ್ಲಮ್ ಇರ್ತದೆ. ರಾಜರು ಏನ್ ಮಾಡ್ತಾ ಇದ್ದಾರೆ, ನಾವೇ ಉಡುಪಿಗೆ ಹೋದಾಗ ನಾವು ಕೃಷ್ಣನ ಗುಡಿ ನೋಡ್ತೇವೆ. ನಂತರದಲ್ಲಿ ಬರೋದೇ ಅನಂತೇಶ್ವರನ ಗುಡಿ, ಅನಂತಾಸನ ಅನಂತೇಶ್ವರ, ಅಲ್ಲಿಗೆ ಬರ್ತೇವೆ. ಅನಂತೇಶ್ವರನ ಗುಡಿ ಕೆಲವೊಮ್ಮೆ ಯಾರಿಗೆ ಗೊತ್ತೇ ಆಗುದಿಲ್ಲ, ಅನಂತೇಶ್ವರನ ಗುಡಿ ಅಂತ ಕರೀತಾರೆ, ಗೊತ್ತೇ ಆಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನಾರಾಯಣ ಹೇಗ್ ಕೂತಿದ್ದಾನಂದ್ರೆ ಲಿಂಗದ ಆಕಾರದಲ್ಲಿ ಕೂತಿದ್ದಾನೆ. ಎದುರಿಗೆ ಚಂದ್ರಮೌಳೀಶ್ವರನ ಗುಡಿ, ಅಲ್ಲಿ ಹೋಗ್ತೇವೆ. ಮತ್ತೆ ಎದುರುಗಡೆ ಅನಂತೇಶ್ವರನ ಗುಡಿ, ಅಲ್ಲೂ ಹೋಗ್ತೇವೆ. ಎರಡು ರುದ್ರದೇವರ ಗುಡಿ, ಎರಡೆರಡು ಗುಡಿ ಯಾಕೆ ಅಂತ ಕೆಲವೊಮ್ಮೆ ಕನ್ಫ್ಯೂಷನ್ ಗೊಳ್ಳೋ ಜನರು ಇದ್ದಾರೆ. ರಾಜರು ಅದಕ್ಕೆ ನಮ್ಮ ನಾರಾಯಣ ಯಾಕೆ ಲಿಂಗಾಕಾರದಲ್ಲಿ ಕೂತ ಎಲ್ಲವನ್ನು ನಮಗೆ ಹೇಳ್ತಾ ಇದ್ದಾರೆ. ಶಿವಾಂತರ್ಯಾಮಿ ತಾಂ ಸ್ವೀಯಾನ್ ಪ್ರಿಯಾನ್ ಪ್ರತಿ ನಿಬೋಧಯನ್ ದಯಾವಾರಿ ನಿಧಿ ಶೈವೀಂ ಶಿಲಾಮಾಶ್ರಿತ್ಯ ಶೋಭತೆ. ಏನಂತಂದ್ರೆ, ರುದ್ರದೇವರು, ನಾವೆಲ್ಲರೂ ಏನ್ ಮಾಡ್ಬಿಡ್ತೇವೆ ಕೆಲವೊಮ್ಮೆ, ನಮಗೆ ನಮ್ಮ ಬುದ್ಧಿ ಎಷ್ಟು ಕೆಟ್ಟದು ಅಂತಂದ್ರೆ ರುದ್ರದೇವರನ್ನು ತಿರಸ್ಕಾರ ಮಾಡಿಬಿಡ್ತೇವೆ ಕೆಲವೊಮ್ಮೆ. ಅವನು ಸರ್ವೋತ್ತಮ ಅಂತ ಹೇಳಿ ಜನರು ಹೇಳ್ತಾರೆ, ಅದಕ್ಕೆ ಅವನನ್ನು ಪೂಜೆ ಮಾಡಬಾರದು, ಬರೀ ಹರಿ ಸರ್ವೋತ್ತಮ ಅನ್ನುವ ಆ ಭಾವನೆಯಿಂದ ರುದ್ರದೇವರನ್ನ ತಿರಸ್ಕಾರ ಮಾಡುವಂತ ಜನರು ನಮ್ಮಲ್ಲಿ ಇದ್ದಾರೆ. ಹಾಗಾಗಬಾರದು. ಅದನ್ನ ಯಾರು ತಿಳಿಸ್ತಾ ಇದ್ದಾರೆ? ನಮ್ಮ ನಾರಾಯಣನೇ ತಿಳಿಸ್ತಾ ಇದ್ದಾನೆ. ಯಾಕೆ ಅಂತಂದ್ರೆ, ನಾನೇ ಅವನಲ್ಲಿ ಕೂತಿದ್ದೇನೆ. ವೈಷ್ಣವೋತ್ತಮ ಅವರು, ರುದ್ರದೇವರು ಎಷ್ಟು ನನ್ನ ಸನ್ನಿಧಾನ ಹೊಂದಿದಾರಂದ್ರೆ ಅವರ ಸಂಬಂಧಿಸಿದ ಶಿಲೆಯಲ್ಲೇ ನಾನು ಕೂತಿದ್ದೇನೆ. ಅದನ್ನ ಅಂದ್ರೆ ಶಿವಾಂತರ್ಯಾಮಿ ತಾಂ ಸ್ವೀಯಾನ್ ಪ್ರತಿ ನಿಬೋಧನೆ, ತನ್ನ ಜನರು ಅಂತ ಯಾರಿದ್ದಾರೆ, ನಿಜವಾದ ವಿಷ್ಣು ಭಕ್ತರು ಅಂತ ಯಾರಿದ್ದಾರೆ, ಅವರಿಗೆಲ್ಲ ನಾನು ರುದ್ರದೇವರ ಅಂತರ್ಯಾಮಿಯಾಗಿದ್ದೇನೆ ಅಂತ ತಿಳಿಸ್ಲಿಕ್ಕೋಸ್ಕರ ದಯಾವಾರಿ ನಿಧಿ, ರುದ್ರದೇವರನ್ನು ತಿರಸ್ಕಾರ ಮಾಡಿ ಪಾಪ ಬರಬಾರ್ದು, ಯಾರು ಸಜ್ಜನರಿದ್ದಾರಲ್ಲ ಅವರಿಗೆಲ್ಲ ಪಾಪ ಬರಬಾರ್ದು ಎಂಬ ಕಾರಣದಿಂದ ಎಲ್ಲರಿಗೂ ಎಷ್ಟು ಪುಣ್ಯ ಸಾಧ್ಯ, ಪುಣ್ಯ ಅಂತಲೇ ಹೆಸರು ದೇವರಿಗೆ. ಯಾಕೆ ಅಂದ್ರೆ ಪುಣ್ಯವನ್ನು ಯಾವಾಗಲೂ ಕೊಡ್ತಾ ಇರ್ತಾನೆ, ಅಷ್ಟು ಪುಣ್ಯ ಅವನ ಹತ್ರ ಇದೆ, ಅಷ್ಟು ಪುಣ್ಯದ ಸಂಪತ್ತು ಅವನ ಹತ್ರ ಇದೆ, ಕೊಡ್ಲಿಕ್ಕೋಸ್ಕರನೇ ಇರೋದು. ಅವನಿಗೆ ಅದರಿಂದ ಆಗ್ಬೇಕಾದದ್ದು ಏನಿಲ್ಲ, ನಮಗೆಲ್ಲ ಪುಣ್ಯವನ್ನು ಕೊಡುವವ. ಆದ್ರಿಂದ ಅಷ್ಟು ದಯಾ ಸಮುದ್ರ. ಹಿಂದೆ ರಾಜರು ಮೊದಲಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಲ್ಲೂ ಅಷ್ಟೇ, ಏನು ಹಯಗ್ರೀವ ನಿನ್ನ ದಯೆ ಎಷ್ಟು ದೊಡ್ಡದು ಅಂತಂದ್ರೆ ಸಂಸಾರ ಸಾಗರ ಎಂಬ ಭಾವಿಯನ್ನು ಮುಚ್ಚುವಂಥದ್ದು ಅಂತ ಆ ರೀತಿ ಸ್ತೋತ್ರ ಮಾಡಿದ್ದಾರೆ. ಎಷ್ಟು ದಯೆ ಅಂತಂದ್ರೆ ವೈಷ್ಣವರಿಗೆ ರುದ್ರದೇವರ ಮೇಲೆ ತಿರಸ್ಕಾರ ಭಾವನೆ ಬಂದು ಆ ಪಾಪಗಳು ಬರಬಾರದು ಎಂಬ ಕಾರಣದಿಂದ ಆ ದಯೆಯನ್ನು ಹೊಂದಿದ್ರಿಂದ ದೇವರು ಏನು ಮಾಡ್ತಾ ಇದ್ದಾನೆ, ತನ್ನ ಭಕ್ತರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಶಿವನ ಅಂತರ್ಯಾಮಿ ನಾನೇ ಆಗಿದ್ದೇನೆ. ರುದ್ರನ, ಅದೇ ನಾವು ದಾಸರು ಹಿಂದಿನ ಬಾರಿ ಹೇಳಿದ್ರು, ರುದ್ರ ಅಂತರ್ಗತ ನಾರಸಿಂಹ. ಏನರ್ಥ? ಇದನ್ನೇ ಹೇಳಿದ್ದು. ರುದ್ರನಲ್ಲಿ ಆಚಾರ್ಯ ಮಧ್ವರ ಸನ್ನಿಧಾನ ಅಷ್ಟು ಇದೆ. ನಂತರ ಆ ಆಚಾರ್ಯ ಮಧ್ವರಲ್ಲಿ ನರಸಿಂಹದೇವರು ಅಲ್ಲಿದ್ದಾರೆ. ಆ ನರಸಿಂಹ ಬೇರೆ ಅಲ್ಲ, ನಮ್ಮ ಪರಶುರಾಮ ದೇವರು ಬೇರೆ ಅಲ್ಲ, ಅನಂತಾಸನ ಬೇರೆ ಅಲ್ಲ. ಆದ್ರಿಂದ ಅಷ್ಟು ಸನ್ನಿಧಾನ ರುದ್ರದೇವರಲ್ಲಿದೆ. ಇದೇ ವಿಷಯವನ್ನು ದಾಸರು ಹೇಳಿದ್ರು, ಈಗ ರಾಜರು ಹೇಳ್ತಾ ಇದ್ದಾರೆ. ರಾಜರಿಗೆ ಯಾರು ಹೇಳಿದ್ರು? ದೇವರೇ ತೋರಿಸ್ತಾ ಇದ್ದಾನೆ, ಅದನ್ನು ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೇನೆ ಅಷ್ಟೇ ಅಂತ ರಾಜರು ಹೇಳುವುದು. ಏನು ಅಂತಂದ್ರೆ ಅದೇ ಶಿವನ ಅಂತರ್ಯಾಮಿಗೆ ರುದ್ರನಲ್ಲಿ ನಮ್ಮ ನಾರಾಯಣ ಇದ್ದಾನೆ. ಅದಕ್ಕೋಸ್ಕರ ಅದನ್ನ ತಿಳಿಸ್ಲಿಕ್ಕೋಸ್ಕರನೇ ಶೈವೀಂ ಶಿಲಾಮಾಶ್ರಿತೆ, ರುದ್ರದೇವರಿಗೆ ಸಂಬಂಧಿಸಿದಂತ ಶಿಲೆ, ಲಿಂಗಾಕಾರದ ಶಿಲೆ, ಅದರಲ್ಲಿ ಕೂತ್ಕೊಂಡು ನಾನು ತಿಳಿಸ್ತಾ ಇದ್ದೇನೆ, ಅದನ್ನ ತಿಳಿಸ್ತಾ ಇದ್ದಿ ಅಂತವನಾಗಿ ಶೋಭಿಸ್ತಾ ಇದ್ದಿ ಅಂತ ಹೇಳಿ ಹೇಳ್ತಾ, ಬರೀ ಇಷ್ಟನ್ನು ತಿಳಿಸ್ಲಿಕ್ಕೋಸ್ಕರ ಶಿವನ ಸಂಬಂಧಪಟ್ಟ ಶಿಲೆಯಲ್ಲಿ ಕೂತಿದ್ದ ಅಂತಂದ್ರೆ ಇಲ್ಲ, ಇನ್ನೊಂದು ವಿಷಯವನ್ನು ತಿಳಿಸ್ತಾ ಇದ್ದೆ. ಏನು ಅಂತಂದ್ರೆ, ಮುಕ್ತಿಗೆ ಹೋಗ್ಬೇಕಾದ್ರೆ ಬೇರೆ ದೇವತೆಗಳಿಗೆಲ್ಲ ಹೇಗಂತಂದ್ರೆ ಒಂದು ಪದವಿಯಿಂದ ಇನ್ನೊಂದು ಪದವಿಗೆ ಹೋಗ್ತಾರೆ, ಕಡೆಯ ಒಂದು ಪದವಿ ಆದ್ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಹಾಗೆ ದೇವರಿಗೆ ಒಂದು ಹಾಸಿಗೆ ಇದೆ, ಅದು ಶೇಷದೇವರು. ಈಗ ಇದ್ದಾರೆ, ಇನ್ನು ಸ್ವಲ್ಪ ವರ್ಷಗಳಾದ್ಮೇಲೆ ಅವರು ಮುಕ್ತಿಗೆ ಹೋಗ್ತಾರೆ. ಅವರಿಗೆ ಮುಕ್ತಿ ಆದ್ಮೇಲೆ ಮುಂದೆ ಆ ಪದವಿಗೆ ಬರೋದು ಯಾರು? ನಮ್ಮ ರುದ್ರದೇವರೇ ಆ ಪದವಿಗೆ ಬರ್ತಾರೆ. ಆ ಪದವಿಗೆ ಬರ್ಬೇಕಾದ್ರೆ ಅಂದ್ರೆ ಅದನ್ನ ನಮಗೆ ತಿಳಿಸ್ಬೇಕು, ಆ ತಾರತಮ್ಯ. ರುದ್ರದೇವರು, ನಮ್ಮ ಶೇಷದೇವರು ಮೋಕ್ಷಕ್ಕೆ ಹೋದ್ಮೇಲೆ ರುದ್ರದೇವರು ಅಲ್ಲಿಗೆ ಬರ್ತಾರೆ. ಅದನ್ನು ತಿಳಿಸ್ಲಿಕ್ಕೋಸ್ಕರ ಈ ರೀತಿ ಶಿವನ ಸಂಬಂಧಪಟ್ಟ ಶಿಲೆಯಲ್ಲಿ ಕೂತಿದ್ದು ಅಂತ ರಾಜರು ಹೇಳ್ತಾ ಇದ್ದಾರೆ. ಈಶಸ್ಯಾಹೀಶ ಪದವೀಂ ಭಾವಯನ್ನಿವ ಭಾವಿನೀಂ
ಆಧ್ಯಾಸ್ತೆ ಶೇಷ ಶಯನ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ. ದೇವರು ಇದನ್ನು ತಿಳಿಸ್ತಾ ಇದ್ದಾನೆ. ಏನು ಅಂತಂದ್ರೆ, ಈಶನಿಗೆ ಅಹೀಶ ಅಂದ್ರೆ ಶೇಷದೇವರು, ಆ ಪದವಿ ಬರುವುದಿದೆ. ಅದನ್ನ ಭಕ್ತರಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ದೇವರೆಲ್ಲಿ ಕೂತಿರ್ತಾನೆ? ಶೇಷನ ಮೇಲೆ ಕೂತಿರ್ತಾನೆ. ಅನಂತಾಸನ ಅಂತ, ಅನಂತ ಅಂತ ಶೇಷದೇವರಿಗೂ ಹೆಸರು. ಅದೇ ಆಸನನಾಗಿ ಉಳ್ಳವ ಅಂತ ಅನಂತಾಸನ ಅಂತ ದೇವರಿಗೆ ಹೆಸರು. ಅದೇ ಹೆಸರಿಂದ ಇಲ್ಲಿ ಕೂತಿದ್ದಾನೆ. ಯಾಕೆ ಗೊತ್ತಾ? ಮುಂದೆ ನನ್ನ ಅನಂತ ಯಾರು ಗೊತ್ತಾ? ಈ ರುದ್ರದೇವರೇ ನನ್ನ ಅನಂತ ಆಗುವವರು. ಆದ್ರಿಂದ ಆ ಸಂಬಂಧಪಟ್ಟ ಶಿಲೆಯಲ್ಲಿ ಕೂತು ಅದನ್ನು ತಿಳಿಸ್ತಾ ಇದ್ದಾನೆ ಅಂತ ಇದನ್ನು ತಿಳಿಸ್ತಾ ರಾಜರು. ಮುಂದೆ ನಾವು ಆ ಅನಂತಾಸನ ಗುಡಿಗೆಲ್ಲ ನಮಸ್ಕಾರ ಮಾಡಿ ಬರ್ತೇವೆ. ಎಲ್ಲಿಗೆ ಹೋಗ್ತೇವೆ? ಉಡುಪಿಗೆ ಹೋದಾಗ ನಾವು ಮಾಡುವುದೇನು? ಕೃಷ್ಣನ ಗುಡಿ, ಅನಂತೇಶ್ವರನ ಗುಡಿ ನೋಡ್ತೇವೆ. ಮುಂದೆ ಹೋಗೋದು ಎಲ್ಲಿ ಅಂತಂದ್ರೆ ಪಾಜಕಕ್ಕೆ ಹೋಗ್ತೇವೆ. ಹಾಗೆ ರಾಜರು ಪಾಜಕಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಪಾಜಕದಲ್ಲಿ ಆ ಪಾಜಕ ಕ್ಷೇತ್ರವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣೋ ಯತ್ರಾವಾ ತರದುತ್ಸುಕಃ. ಆ ಪಾಜಕ ಕ್ಷೇತ್ರ ಹೇಗಿದೆ ಅಂತಂದ್ರೆ ಪವಿತ್ರವಾದ ಕ್ಷೇತ್ರ. ಯಾಕೆ ಅಂತಂದ್ರೆ ಪವಿತ್ರಂ ಪಾಜಕ ಕ್ಷೇತ್ರಂ, ಎಂಥ ಕ್ಷೇತ್ರ ಇದು? ಪವಿತ್ರವಾದ ಕ್ಷೇತ್ರ. ಯಾಕೆ ಪವಿತ್ರ ಆಯ್ತು ಗೊತ್ತಾ ಅಂತಂದ್ರೆ ಸತ್ಯಲೋಕೇಶ್ವರ ಪ್ರಾಣ ಎತ್ರ ಅವಾತರತು ಉತ್ಸುಕಃ. ಭಾರಿ ಉತ್ಸಾಹ. ದೇವರು ಆದೇಶ ಮಾಡಿದಂತೆ. ಏನು ಆದೇಶ? ಅಲ್ಲಿ ಜನರಿಗೆ ಜ್ಞಾನದ ಸಮಸ್ಯೆ ಆಗ್ತಾ ಇದೆ. ಹರಿಸರ್ವೋತ್ತಮ ಎಂಬ ಜ್ಞಾನ ಮರೆತು ಹೋಗ್ತಿದೆ ಸಜ್ಜನರಿಗೂ. ಅವರನ್ನೆಲ್ಲ ಅನುಗ್ರಹ ಮಾಡಬೇಕು ಅಂತ ದೇವರು ಆದೇಶ ಮಾಡಿದ. ದೇವತೆಗಳು ನೀವು ಅವತಾರ ಮಾಡಬೇಕು ಅಂತ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ಆಯ್ತು ಅಂತ ಹೇಳಿದಾಗ ಒಂದು ಯೋಗ್ಯವಾದ ಒಂದು ನೆಲ ಬೇಕು. ಅಂದ್ರೆ ಸುಮ್ಮನೆ ಎಲ್ಲೆಲ್ಲೋ ಅವತಾರ ಮಾಡ್ಲಿಕ್ಕೆ ಆಗಲ್ಲ. ಆ ರೀತಿ ಇದ್ದಾಗ ಒಳ್ಳೆ ಯೋಗ್ಯವಾದ ಕ್ಷೇತ್ರ ಬೇಕಾಯ್ತು. ಆ ಯೋಗ್ಯವಾದ ಕ್ಷೇತ್ರ ಯಾವ್ದಾಯ್ತು ಅಂತಂದ್ರೆ ಪಾಜಕ ಕ್ಷೇತ್ರ ಆಯ್ತು. ಆದ್ರಿಂದ ಉತ್ಸಾಹದಿಂದ ದೇವರ ಸೇವೆಯನ್ನು ಮಾಡ್ಲಿಕ್ಕೋಸ್ಕರ ಭಾರಿ ಉತ್ಸಾಹದಿಂದ ಅವತಾರ ಮಾಡಿದ ಇಳಿದ ಕ್ಷೇತ್ರವೇ ಅದು ಪಾಜಕ ಕ್ಷೇತ್ರ. ಅಂತ ಕ್ಷೇತ್ರ ಎಷ್ಟು ಪವಿತ್ರ ಅಂದ್ರೆ ಕೋನ ಸೇವೇತ ಕೋವಿದ. ಯಾವ ಪಂಡಿತ ತಾನೇ ಸೇವಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ? ರಾಜರು ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ಎಲ್ಲರೂ ಕೂಡ ಕಡೆ ಪಕ್ಷ ಬೇರೆ ನಮ್ಮ ಸಿದ್ಧಾಂತದವರಲ್ಲ, ಬೇರೆ ಸಿದ್ಧಾಂತದವರಾದ್ರು ಆ ಆಚಾರ್ಯ ಮಧ್ವರು ಮಾಡಿದ ಲೀಲೆಗಳು ಏನೇನೋ ಹೇಳ್ತಾರೆ, ಇವರು ನೋಡೋಣ ಅಂತಾದ್ರೂ ಅಲ್ಲಿಗೆ ಬರ್ತಾರೆ. ಕಡೆ ಪಕ್ಷ ಆ ನೋಡೋದ್ರಿಂದಲೂ ಪುಣ್ಯವನ್ನು ಕೊಡ್ತಾರೆ ನಮ್ಮ ಆಚಾರ್ಯ ಮಧ್ವರು. ಅಷ್ಟು ಕರುಣಾವಂತರು. ಅಂತಹ ಅವರು ಆ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಂತ ಕ್ಷೇತ್ರವಿದು. ಅಂದ್ರೆ ಎಲ್ಲಾ ಪಂಡಿತರು ಕೂಡ ಒಮ್ಮೆ ಆದ್ರೂ ಬರಬೇಕು, ಈ ಕ್ಷೇತ್ರವನ್ನು ಒಮ್ಮೆ ಆದ್ರೂ ನೋಡ್ಬೇಕು ಅಂತ ಬಯಸ್ತಾರೆ. ಯಾವುದೇ ಸಿದ್ಧಾಂತದವರಾಗ್ಲಿ ಕಡೆ ಪಕ್ಷ ನೋಡ್ಬೇಕು ಅಂತಾದ್ರೂ ಬಯಸ್ತಾರೆ. ಹಾಗೆ ಕೋನ ಸೇವೇತ ಕೋವಿದ. ಯಾವ ಪಂಡಿತ ತಾನೇ ಇಷ್ಟಪಡುವುದಿಲ್ಲ? ನಾನು ಪಾಜಕಕ್ಕೆ ಹೋಗಲ್ಲ ಅಂತ ಯಾವ ಪಂಡಿತ ಅಂದಿದ್ದಾದ್ರೂ ಕೇಳಿದ್ದೇವಾ? ಎಂದೂ ಕೇಳಿಲ್ಲ. ನಂತರದಲ್ಲಿ ಅಲ್ಲೇ ನಾವು ಪಾಜಕ ಒಂದೇ ಹೋಗಿ ಬರಲ್ಲ. ದಾರಿಯಲ್ಲಿ ಒಂದು ಬೆಟ್ಟ ಕಾಣ್ತದೆ ನಮ್ಗೆ. ಆ ಬೆಟ್ಟ, ಅದಕ್ಕೆ ವಿಮಾನಗಿರಿ ಅಂತ ಹೆಸರು, ಅಥವಾ ಕುಂಜಾರುಗಿರಿ ಅಂತ. ಪಾಜಕ ಅಂತ ಹೇಳಿ ಅಲ್ಲೇ ಲೆಕ್ಕದಲ್ಲಿ ಬರ್ತದೆ. ಪಾಜಕಕ್ಕೆ ಹೋಗ್ಬೇಕಾದ್ರೆ ಸಿಕ್ತು, ಪಾಜಕಕ್ಕೆ ಹೋಗ್ಬೇಕಾದ್ರೆ ಸಿಕ್ತು ಅಂತ ಹೇಳ್ತೇವೆ. ರಾಜರು ಅದನ್ನ ಪಾಜಕ ಅಂತಲೇ ಅದೇ ಲೆಕ್ಕದಲ್ಲಿ ತಗೊಂಡ್ರು, ವಿಮಾನಗಿರಿ ಅಂತ. ಅಲ್ಲಿ ಏನು ಅಂತಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ದುರ್ಗಾದೇವಿ ಇದ್ದಾಳೆ. ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಶ್ವದ ಧನುರ್ಬಾಣ ಗದಾ ತೀರ್ಥೋಪಶೋಭತೆ ಗಿರೌ ಯತ್ರ ಸುತ ಪ್ರೇಮ್ಣೆ ವಾಸ್ತೆ ನಿತ್ಯಂ ಹರಿಸ್ವಸ. ಏನಾಯ್ತು ಅಂತಂದ್ರೆ ಪರಶುರಾಮ ದೇವರ ಆಯುಧಗಳಿಂದ ಉಂಟಾದ ತೀರ್ಥಗಳು 4 ಸುತ್ತಲೂ ಇದೆ. ಮಧ್ಯದಲ್ಲಿ ಒಂದು ಬೆಟ್ಟ. ಆ 4 ತೀರ್ಥ ಯಾವುದು ಅಂದರೆ ಪರಶು ತೀರ್ಥ, ಧನಸ್ಸು ತೀರ್ಥ, ಆಮೇಲೆ ಬಾಣತೀರ್ಥ, ಗದಾತೀರ್ಥ ಅಂತ 4 ತೀರ್ಥಗಳು. 4 ತೀರ್ಥಗಳು ಸುತ್ತಲಿರ್ಬೇಕಾದ್ರೆ ಮಧ್ಯದಲ್ಲಿ ಈ ಬೆಟ್ಟ ಇದೆ. ಭಾರಿ ಚೆನ್ನಾಗಿರೋ ಎತ್ತರದ ಬೆಟ್ಟ. ಮೇಲೆ ದುರ್ಗಾದೇವಿ ಶೋಭಿಸ್ತಾ ಇದ್ದಾಳೆ. ಯಾಕೆ ಬಂದ್ಲು ದುರ್ಗಾದೇವಿ ಅಂತಂದ್ರೆ ಕೃಷ್ಣ ಅವತಾರದಲ್ಲಿ ಈ ದುರ್ಗಾ ಯಾರು ಗೊತ್ತು? ಶಿವದುರ್ಗ ಅಂತ ಒಂದಿದೆ, ವಿಷ್ಣು ದುರ್ಗ ಅಂತ. ಇವಳು ವಿಷ್ಣು ದುರ್ಗೆ. ಹಿಂದೆ ಯಾವಾಗ ಅವತಾರ ಮಾಡಿದ್ದು ಇವಳು ಅಂತಂದ್ರೆ ನಮ್ಮ ಕೃಷ್ಣದೇವರ ಅವತಾರ ಮಾಡಿದ್ರಲ್ಲ, ಅದೇ ಸಂದರ್ಭದಲ್ಲಿ ಇವಳು ಅವತಾರ ಮಾಡಿದ್ದು. ಎಲ್ಲಿ ಅವತಾರ ಮಾಡಿದ್ಲು ಅಂತಂದ್ರೆ ಕೃಷ್ಣನಿಗೆ ತಂಗಿಯಾಗಿ ಹುಟ್ಟಿದ್ಲು. ಲಕ್ಷ್ಮೀ ದೇವಿನೇ, ಆದ್ರೆ ತಂಗಿಯಾಗಿ ಹುಟ್ಟಿದ್ಲು. ಆ ಕಡೆ ವಸುದೇವ ದೇವಕಿಯರಿಗೆ ಅಲ್ಲಿ ಕಂಸನ ಮನೆಯಲ್ಲಿ ಕೃಷ್ಣ ಅವತಾರ ಮಾಡಿದ್ರೆ, ಈ ಕಡೆ ಅದೇ ದುರ್ಗಾದೇವಿ ಅಂದ್ರೆ ಲಕ್ಷ್ಮೀ ದೇವಿ ನಂದಗೋಪ ಮತ್ತೆ ಯಶೋದೆಯಲ್ಲಿ ಅವತಾರ ಮಾಡಿದ್ದಾಳೆ. ಆದ್ರಿಂದ ಏನಾಯ್ತು? ವಸುದೇವ ಮತ್ತೆ ನಂದಗೋಪರು ಅಣ್ಣ ತಮ್ಮಂದಿರ ಮಕ್ಕಳೇನಾಗ್ತಾರೆ? ಅವರು ಅಣ್ಣ ತಂಗಿಯರಾಗ್ತಾರೆ. ಹಾಗೆ ಕೃಷ್ಣ ಅವತಾರ ಮಾಡಿದ್ಮೇಲೆ ಲಕ್ಷ್ಮೀದೇವಿ ಅವತಾರ ಮಾಡಿದ್ದಾಳೆ. ಈಗ ಸಂಬಂಧದಲ್ಲಿ ಏನಾದ್ಲು? ತಂಗಿ ಅಂತ ಆದ್ಲು.
ಹಾಗಾದ್ರೆ ದೇವರ ಮಗ ಯಾರು? ನಮ್ಮ ಪ್ರಾಣದೇವರು. ಆ ಪ್ರಾಣದೇವರು ಲಕ್ಷ್ಮಿಗೆ ಏನಾಗ್ತಾಳೆ? ಅಣ್ ಅಂದ್ರೆ ಪ್ರಾಣದೇವರಿಗ ಏನಾದ್ರು ಅಣ್ಣನ ಮಗ ಅಂತ ಆದ್ರು. ಹಾಗಾದ್ರೆ ತನಗೂ ಮಗ ಅಂತ ಇದ್ರು. ಒಂದ್ ರೀತಿ ಲಕ್ಷ್ಮಿ ತನ್ನದೇ ಮಗ, ಆದ್ರೆ ಈಗ ಅವತಾರ ಮಾಡಿದ್ದು ಹರಿಯ ತಂಗಿ ಆದ್ರಿಂದ ಈ ಪ್ರಾಣದೇವರಿಗೆ ಅತ್ತೆ ಆದ್ಲು. ಯಾರು? ದುರ್ಗಾದೇವಿ. ಆ ಅತ್ತೆ ಆಗಿದ್ದಾಳಲ್ಲ, ಅತ್ತೆ ಆದಾಗ ತನ್ನ ಅಳಿಯನ ಪ್ರೀತಿ ಬೇಕಾಗಿದೆ ಅಂತ, ತನ್ನ ಮಗನ ಪ್ರೀತಿ, ಆ ಪ್ರೀತಿ ಬೇಕು ಅಂತ ಹೇಳಿ ದುರ್ಗಾದೇವಿ ಏನ್ ಮಾಡಿದ್ಲು ಗೊತ್ತಾ? ಪ್ರಾಣದೇವರು ಇನ್ನು ಮುಂದೆ ಬರ್ತಾರೆ ಇಲ್ಲಿ, ನನ್ನ ಮಗ ಪ್ರಾಣ ಇಲ್ಲಿ ಅವತಾರ ಮಾಡುವನಿದ್ದಾನೆ, ಸಮೀಪದಲ್ಲೇ ಅವತಾರ ಮಾಡುವನಿದ್ದಾನೆ, ಅವನ ಪ್ರೀತಿಯನ್ನು ಪಡಿಬೇಕು. ತಾಯಿಗೆ ಯಾವಾಗ್ಲೂ ಮಗುವಿನ ಮುದ್ದಾಡೋದು ಒಂದು ತಾಯಿಗೆ ಇಷ್ಟ. ಅದೇ ಮಗು ತಾನಾಗಿ ಓಡಿಕೊಂಡು ಬಂದು ತಪ್ಪಿಕೊಳ್ಳುವುದೆಲ್ಲ ಮಾಡಿದ್ರೆ ಅಮ್ಮನಿಗೆ ಎಷ್ಟು ಖುಷಿ ಆಗ್ತದೆ. ಹಾಗೆ ಇಲ್ಲಿಯೂ ಅಷ್ಟೇ, ದುರ್ಗಾದೇವಿ ಅದೇ ರೀತಿ ಅದೇ ಅಪೇಕ್ಷೆಯಿಂದ ಮೊದಲೇ ಬಂದು ಆಸ್ತೆ ನಿತ್ಯಂ ಯಾವಾಗ್ಲೂ ಇರೋಣ ಅಂತ ಹೇಳಿ ಇಲ್ಲೇ ವಾಸ ಮಾಡಿದ್ರಿಂದ, ಪ್ರಾಣದೇವರು ಬರ್ತಾನೆ ಇರ್ತಾರೆ ಗೊತ್ತು ನನಗೆ, ಇಲ್ಲೇ ಇದ್ ಬಿಡೋಣ, ಪ್ರಾಣದೇವರಿಗೆ ಪ್ರೀತಿ, ನನ್ನ ಪ್ರಾಣದೇವರ ಪ್ರೀತಿ ನನಗೆ ಸಿಗ್ತದೆ ಅಮ್ಮ ಅಂತ ಬರ್ತಾರೆ ನಮ್ಮ ಪ್ರಾಣದೇವರು ಅಂತ ಹೇಳಿ ಅಲ್ಲೇ ನಿತ್ಯ ವಾಸ ಮಾಡಿದ್ಲು. ಅದರಿಂದ ಏನಾಯ್ತು ಗೊತ್ತಲ್ಲ, ಮಣಿಮಂಥನ ಸಂಹಾರ ಮಾಡಿದ ಕ್ಷೇತ್ರ ಅಂತಾನು ನೋಡ್ಲಿಕ್ಕೆ ಸಿಗ್ತದೆ ಕೆಳಗೆ. ಅಂದ್ರೆ ಪ್ರಾಣದೇವರು ಅಮ್ಮ ಕೂಗಿದ ಕೂಡಲೇ ಬಂದ್ರು ಅಂತ, 3 ಹೆಜ್ಜೆಯಲ್ಲಿ ಬಂದ್ರು ಅಂತ, ಅಂದ್ರೆ ದಿನ ಬರ್ತಿದ್ರು ಅಂತ. ಹಾಗಾದ್ರೆ ಅಮ್ಮನಿಗೆ ಪ್ರೀತಿ ಮಾಡ್ಲಿಕ್ಕೋಸ್ಕರ ಮಗನೂ ಅಲ್ಲಿ ಹೋಗ್ತಿದ್ರು ಅಂತ. ಆದ್ರಿಂದ ರಾಜರು ಅಂತಹ ಕ್ಷೇತ್ರ ಪ್ರಾಣದೇವರ ಪ್ರೀತಿಯನ್ನು ಪಡೀಲಿಕ್ಕೆ ಅಮ್ಮ ಭೂಮಿಗೆ ಬಂದು ಇಲ್ಲೇ ಇದ್ದಾಳೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಈಗ ಬೆಟ್ಟದ ಮಹಿಮೆ, ಆ ಬೆಟ್ಟದಲ್ಲಿ ಇರುವವಳ ಮಹಿಮೆ ತಿಳಿದು ಅವಳು ಹೇಗಿದ್ದಾಳೆ ನೋಡ್ಲಿಕ್ಕೆ ಅದನ್ನು ಹೇಳ್ತಾ ಇದ್ದಾರೆ. ತ್ರಿಶೂಲಧಾರಿಣಿ ದೈತ್ಯ ಗಜಕುಂಭ ವಿದಾರಿಣಿ ಗಿರೀಂದ್ರ ಶಿಖರ ಆವಾಸ ದುರ್ಗಾ ಸ್ವರ್ಗ ಅಪವರ್ಗದ. ದುರ್ಗಾದೇವಿ ಹೇಗಿದ್ದಾಳೆ ಅಂತಂದ್ರೆ, ತ್ರಿಶೂಲವನ್ನು ಧರಿಸಿದ್ದಾಳೆ, ಒಬ್ಬ ದೈತ್ಯನನ್ನು ತುಳಿದಿದ್ದಾಳೆ, ಅವನ ತಲೆಯನ್ನು ಸೀಳಿದ್ದಾಳೆ. ಏನು ಅಂತಂದ್ರೆ ತ್ರಿಶೂಲಧಾರಿಣಿ ದೈತ್ಯ ಗಜಕುಂಭ ವಿದಾರಿಣಿ. ಮಹಿಷಾಸುರ ಹೇಗಿದ್ದ ಅಂತಂದ್ರೆ ದೈತ್ಯ ಗಜ, ಗಜ ಅಂದ್ರೆ ಶ್ರೇಷ್ಠತೆಯ ಸಂಕೇತ, ದೈತ್ಯರಲ್ಲಿ ಶ್ರೇಷ್ಠನಾದವ ಇದ್ದ, ಅಷ್ಟು ಅವನ ಬಲ ಇತ್ತು. ಅವನ ಗಜಕುಂಭ ವಿದಾರಿಣಿ, ಈ ಸಿಂಹ ಏನ್ ಮಾಡ್ತದೆ ಅಂತಂದ್ರೆ ಕುಂಭಸ್ಥಳ ಅಂತ, ಮದ ಏರಿದ ಆನೆ ಓಡಾಡ್ತಾ ಇರುತ್ತೆ ಕಾಡಲ್ಲೆಲ್ಲ ತೊಂದರೆ ಮಾಡ್ತಾ ಇರುತ್ತೆ. ಆಗ ಸಿಂಹ ಏನ್ ಮಾಡುತ್ತೆ, ಹೋಗಿ ಆ ಗಜದ ತಲೆ ಮೇಲೆ ಏರಿ ಕುಂಭಸ್ಥಳವನ್ನು ಸೀಳ್ತದೆ. ಹಾಗೆ ನಮ್ಮ ದುರ್ಗಾದೇವಿ ಏನ್ ಮಾಡ್ತಾ ಇದ್ದಾಳೆ, ತ್ರಿಶೂಲವನ್ನು ಧರಿಸಿ ಆ ದೈತ್ಯ ಎಂಬ ಗಜ, ಆ ಗಜನ ಕುಂಭಸ್ಥಳವನ್ನು ಸೀಳಿದಂತ ಅವನನ್ನು ಸೀಳಿ ನಿಂತಿದ್ದಾಳೆ. ಎಲ್ಲಿದ್ದಾಳೆ? ಗಿರೀಂದ್ರ ಶಿಖರಾವಾಸ, ಆ ಕುಂಜಾರುಗಿರಿ ಅಥವಾ ವಿಮಾನಗಿರಿ ಪರ್ವತದಲ್ಲಿ ಮೇಲೆ ಶಿಖರದಲ್ಲಿದ್ದಾಳೆ. ಇದ್ದು ಏನ್ ಮಾಡ್ತಾ ಇದ್ದಾಳೆ? ಮಾಡ್ಲಿಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಡುದ ಅಂತಂದ್ರೆ ದುರ್ಗಾ ಸ್ವರ್ಗ ಅಪವರ್ಗದ. ಅವಳೇನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಸ್ವರ್ಗ ಅಪವರ್ಗ ಅಂದ್ರೆ ಸ್ವರ್ಗವನ್ನು ಕೊಡ್ತಾ ಇದ್ದಾಳೆ, ಮೋಕ್ಷವನ್ನು ಕೊಡ್ತಾ ಇದ್ದಾಳೆ. ಅಂದ್ರೆ ಹಾಗಾದ್ರೆ ಮೋಕ್ಷ ಸ್ವರ್ಗಗಳನ್ನೇ ಕೊಡ್ತಾಳೆ ಅಂತಂದ್ರೆ ಬಯಸಿದ್ದೆಲ್ಲವನ್ನು ಕೊಡ್ತಾ ನಿಂತಿದ್ದಾಳೆ. ಮೋಕ್ಷವನ್ನು ಕೊಡೋದು ಹರಿ ಮಾತ್ರ. ಇವಳು ಹೇಗೆ ಅಂತಂದ್ರೆ ಅದಕ್ಕೆ ಆಚಾರ್ಯ ಮಧ್ವರನ್ನು ಚಿಂತಿಸ್ಬೇಕು. ಅವರ ದ್ವಾದಶ ಸ್ತೋತ್ರ ನೋಡಿದ್ರೆ ಅಲ್ಲಿ ಗೊತ್ತಾಗ್ತದೆ. ಲಕ್ಷ್ಮೀದೇವಿ ಹರಿಯ ಅನುಗ್ರಹದಿಂದ, ಆ ಹರಿಯ ಅನುಗ್ರಹದಿಂದ ಎಲ್ಲವನ್ನು ಮಾಡ್ತಾಳೆ. ಹಾಗೆ ಇಲ್ಲಿಯೂ ಅಷ್ಟೇ, ಸ್ವರ್ಗವನ್ನು ಮೋಕ್ಷವನ್ನು ಕೊಡ್ತಾಳೆ. ಅಂದ್ರೆ ಹೇಗೆ? ಹರಿ ಇವನು ನಿನ್ನ ಭಕ್ತನೋ, ಅನುಗ್ರಹ ಮಾಡು, ಅವನಿಗೆ ಮೋಕ್ಷ ಕೊಡು, ಅಥವಾ ಅವನ ಯೋಗ್ಯತೆ ಸ್ವರ್ಗ ಇದ್ರೆ ಸ್ವರ್ಗ ಕೊಡು, ಅಥವಾ ಅವನಿಗೆ ಅಪೇಕ್ಷಿತವಾದದ್ದು ಯಾವುದು ಅಂತ ಬಯಸಿ ಬಂದಿದ್ದಾನೆ ಅದನ್ನು ಕೊಡು ಅಂತ. ಈಗ ನಾವು ಅಪ್ಪನ ಹತ್ರ ನೇರ ಹೋಗಿ ಕೇಳೋದಿಲ್ಲ, ಸ್ವಲ್ಪ ಭಯ ಆಗ್ತದೆ. ಅವಾಗ ನಾವೇನ್ ಮಾಡ್ತೇವೆ? ಅಮ್ಮನ ಹತ್ರ ಹೋಗ್ತೇವೆ. ಹಾಗೆ ನಮಗೋಸ್ಕರ ಬಂದು ನಿಂತದ್ದು ಪ್ರಾಣದೇವರಿಗೆ ಅಮ್ಮ ಅಂತ ಬಂದು, ಪ್ರಾಣದೇವರಿಗೆ ಅಮ್ಮ ಅಂದ್ಮೇಲೆ ಪ್ರಾಣದೇವರೇ ನಮಗೆ ಅಪ್ಪ, ಜಗದ್ಗುರುಗಳು, ನಮ್ಮ ಗುರುಗಳಿಗೆ ಅಮ್ಮ, ನಮ್ಮ ಅಮ್ಮನೂ ಹೌದು. ಆದ್ರಿಂದ ಅಂತಹ ಅಮ್ಮನಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕು? ದೇವರಲ್ಲಿ ಭಕ್ತಿ, ವೈರಾಗ್ಯ, ದೇವರ ಜ್ಞಾನ ಇದನ್ನ ನಮಗೆ ಕೊಡು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಅದನ್ನೆಲ್ಲ ಕೊಡ್ತಾಳೆ ದೇವರು, ನಮ್ಮ ಲಕ್ಷ್ಮೀದೇವಿ ಕೊಡ್ತಾಳೆ. ಹೇಗೆ? ದೇವರಲ್ಲಿ ಹೋಗಿ ಕೇಳ್ತಾಳಂತೆ, ನನ್ನ ಮಗುವಿಗೆ ಎದ್ಬೇಕೋ ಕೊಡು ಅಂತ ಹೇಳಿ ಆ ಪ್ರೀತಿಯಿಂದ ಕೇಳಿದಾಗ ದೇವರು ಪ್ರಸನ್ನನಾಗಿ ಬೇಗನೆ ಕೊಡ್ತಾನೆ. ಆದ್ರಿಂದ ದುರ್ಗಾ ಸ್ವರ್ಗ ಅಪವರ್ಗದ. ನಂತರದಲ್ಲಿ ಈ ದುರ್ಗೆ ಯಾರು ಅಂತ ತಿಳಿಸ್ಬೇಕಲ್ಲ, ನಮ್ಮ ಶಿವದುರ್ಗೆ ಪಾರ್ವತಿ ಅನ್ನೋ ಕಲ್ಪನೆಯೂ ಬರ್ಲಿಕ್ಕೆ ಸಾಧ್ಯ, ಅದನ್ನು ತಿಳಿಸಿದ್ರಂತೆ. ಪ್ರಲಯೇ ಜಲ ದುರ್ಗಾಸಿ ಸರ್ಗಾದೌ ಗಿರಿವಿಸ್ತತಿ ಇದಾನೀಂ ಸ್ಥಳ ದುರ್ಗಾಸಿ ದುರ್ಗಾ ತ್ವಂ ಸದ್ಗುಣಾರ್ಣವೇ. ಲಕ್ಷ್ಮೀದೇವಿ ಅಂತ ನಿಶ್ಚಯ ಮಾಡ್ಬೇಕು. ನಮಗೆ ನಾವೆಲ್ಲ ಗೊಂದಲದಲ್ಲೇ ಇರೋ ಜನ, ನಮ್ಗೆ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ರಾಜರು
ಅಲ್ಲೇ ಹೇಳಿದ್ರು, ಸದ್ಗುಣಾರ್ಣವೇ ಸದ್ಗುಣಾರ್ಣವೇ ಅಂತಂದ್ರು. ಅಂದ್ರೆ ಸದ್ಗುಣಗಳು ಅಂದ್ರೆ ಒಳ್ಳೆ ಗುಣಗಳು, ಅದಕ್ಕೆ ಸಮುದ್ರದಂತೆ ಇದ್ದವಳೆ ಅಂದ್ರೆ ಸದ್ಗುಣಗಳ ಅರ್ಣವ. ಸಮುದ್ರದಷ್ಟು ಗುಣಗಳು ಯಾರಲ್ಲಿದೆ? ನಾವು ದೇವರನ್ನ ಹಾಗೆ ಚಿಂತಿಸ್ತೇವೆ. ಹಾಗೆ ದೇವರಂತೆನೆ ಅಷ್ಟು ಗುಣಗಳು, ಹೆಚ್ಚಿನ ಗುಣಗಳು ಇರೋರು ಯಾರು? ಲಕ್ಷ್ಮೀದೇವಿ. ದೇವರ ನಂತರ ಬರುದೇ ಲಕ್ಷ್ಮೀದೇವಿ, ಆಮೇಲೆ ಪ್ರಾಣದೇವರು ಮೊದಲಾದವು ಕಡಿಮೆ ಕಡಿಮೆ ಆಗ್ತಾ ಹೋಗ್ತಾರೆ. ಹಾಗೆ ಅಷ್ಟು ಸದ್ಗುಣಾರ್ಣವ ಅಂದ್ರೆ ಅಷ್ಟು ಗುಣಗಳು ಉಳ್ಳವಳು ಯಾರು ಅಂದ್ರೆ ದುರ್ಗಾದೇವಿ, ಅಂದ್ರೆ ಲಕ್ಷ್ಮೀ ದೇವಿ. ಇನ್ನೊಂದೇನು, ಸತ್ ಅಂದ್ರೆ ಪ್ರಾಣದೇವರು, ಅವನಲ್ಲಿ ಗುಣವನ್ನು ತುಂಬಿಸಿದ್ದಾಳೆ ಅಂತ ಅಂದ್ರೆ ತನ್ನಲ್ಲಿ ಸಮುದ್ರದಷ್ಟು ಗುಣ ಇದೆ ಅಂತ. ಸಮುದ್ರ ಏನ್ ಮಾಡುತ್ತೆ? ಅಲೆಗಳ ಮೂಲಕ ತನ್ನಲ್ಲಿದ್ದ ರತ್ನಗಳನ್ನ ಹೊರಗಾಗ್ತದೆ. ಹಾಗೆ ದುರ್ಗಾದೇವಿ ಏನಾಗಿದೆ? ಗುಣಗಳ ಅರ್ಣವ. ಆ ಗುಣಗಳ ಅರ್ಣವವನ್ನು ನಮಗೆ ಚಿಂತಿಸ್ಲಿಕ್ಕೆ ಜಾಗವನ್ನು ಕೊಟ್ಲಂತೆ. ಎಲ್ಲಿ ಚಿಂತಿಸ್ಬೇಕು ಅಂದ್ರೆ ಸತ್ ಪ್ರಾಣದೇವರು ಅವರಲ್ಲಿ ಚಿಂತಿಸ್ಬೇಕು. ಆ ಪ್ರಾಣದೇವರಲ್ಲಿ ಗುಣಗಳ ಅರ್ಣವವನ್ನು ತುಂಬಿಸಿದವಳು, ಆದ್ರಿಂದ ಸದ್ಗುಣಾರ್ಣವ ಯಾರು? ನಮ್ಮ ದುರ್ಗಾದೇವಿ ಅಂದ್ರೆ ಲಕ್ಷ್ಮೀ ದೇವಿ. ಆ ಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು? ನೀನು ದೇವರನ್ನು ಬಿಟ್ಟಿದ್ದೇ ಇಲ್ಲ. ಯಾಕೆ ಗೊತ್ತಾ? ಎಲ್ಲವೂ ಪ್ರಳಯ ಕಾಲದಲ್ಲಿ ನಾಶ ಆಗ್ತದೆ. ಪ್ರಳಯ ಕಾಲದಲ್ಲಿ ಏನಾಗ್ತದೆ? ಎಲ್ಲ ದೇವತೆಗಳು ತಮ್ಮ ತಮ್ಮ ಸೃಷ್ಟಿಯಾದಲ್ಲಿ, ಈಗ ನಾವು ಅಂದ್ರೆ ಪಂಚಭೂತಗಳಲ್ಲಿ ನಮ್ಮ ಶರೀರ ನಾಶ ಆಗ್ತದೆ. ಆಮೇಲೆ ಮೇಲಿನ ದೇವತೆಗಳು ಅವರವರ ಉತ್ತಮ ಎಲ್ಲಿಂದ ಸೃಷ್ಟಿ ಆಯ್ತು ಅಲ್ಲಲ್ಲೇ ಹೋಗಿ ನಾಶ ಆಗ್ತಾರೆ. ಹಾಗೆ ಎಲ್ಲರೂ ನಾಶ ಆಗಿ ಈ ಕಡೆಗೆಲ್ಲ ದೇವರ ಹೊಟ್ಟೆಯಲ್ಲಿ ಹೋಗ್ತದೆ. ಹೋದಾಗ ಅಲ್ಲಿ ಉಳಿಯೋದು ಏನಂದ್ರೆ ಬರೀ ಜೋರಾದ ಒಂದು ನೀರಿರ್ತದೆ. ಆ ನೀರು ಯಾರು? ನೀನೇ ಆಗಿರ್ತಿ. ಪ್ರಳಯ ಜಲದುರ್ಗಾಸಿ. ಪ್ರಳಯ ಕಾಲದಲ್ಲಿ ಜಲದ ರೂಪದಲ್ಲಿರುವ ರಕ್ಷಣೆ ಆಗಿರ್ತಿ ನೀನು. ಅಲ್ಲಿ ಆ ರೀತಿಯಾಗಿ ನಮ್ಮನ್ನು ರಕ್ಷಿಸ್ತಾ ಇರ್ತಿ. ಸರ್ಗಾದವು ಗಿರಿ ವಿಸ್ತೃತಿ. ಆಯ್ತು, ಆ ಪ್ರಳಯ ಮುಗಿತಾ ಬರ್ತದೆ, ಒಂದು ಹೊಸ ಸೃಷ್ಟಿ ಆಗ್ತಾ ಇರ್ತದೆ. ಸೃಷ್ಟಿಯಾದಾಗ ಆ ನೆಲ ಹೇಗಿರ್ತದೆ? ತೆಗ್ಗು ಮೇಲೆ ಹೀಗಿರ್ತದೆ, ಅದೆಲ್ಲ ಬೆಟ್ಟದ ರೂಪದಲ್ಲಿ ಇರ್ತದೆ. ಅದರಿಂದ ಸರ್ಗಾದವು ಗಿರಿ ವಿಸ್ತೃತಿ, ವಿಸ್ತಾರವಾದ ಬೆಟ್ಟಗಳಂತೆ ಇರ್ತಿ. ಇನ್ನೊಂದು ಗಿರಿ ವಿಸ್ತೃತಿ ಅನ್ನೋ ಶಬ್ದಕ್ಕೆ ಆರಂಭದಲ್ಲಿ ದೇವರು ಉಸಿರಾಡ್ತಾ ಇರ್ತಾನೆ. ಹಯಗ್ರೀವ ರೂಪದ ಚಿಂತನೆ ನೋಡಿದ್ರೆ ಗೊತ್ತಾಗ್ತದೆ. ದೇವರು ಉಸಿರಾಡಿದ್ರೆ ಸಾಕು, ಆ ವೇದದ ಶಬ್ದ ಹೊರಗೆ ಬರ್ತಾ ಇರ್ತದಂತೆ. ಹಾಗೆ ದೇವರು ಅಲ್ಲಿ ಉಸಿರಾಡ್ತಾ ಇರ್ತಾನೆ. ದೇವ್ರಿಗೆ ಉಸಿರಾಡೋದು ಅವಶ್ಯಕತೆ ಇಲ್ಲ, ಆದ್ರೆ ವೇದಗಳ ಶಬ್ದ ಅದು ಬರ್ತಾನೆ ಇರ್ತದೆ. ದೇವರು ಉಸಿರಾಡ್ತಾ ಇರ್ತಾನೆ. ಹಾಗಾದ್ರೆ ಆ ಕಾಲದಲ್ಲಿ ಆ ಆ ಉಸಿರಾಟದಿಂದ ಬಂದ ವೇದದ ಶಬ್ದಗಳಲ್ಲಿ ಆ ಶಬ್ದ, ಈಗ ನೋಡಿ ಖಾಲಿ ರೂಮಲ್ಲಿ ಇರ್ತೇವೆ, ಸ್ವಲ್ಪ ಶಬ್ದ ಮಾಡಿದ್ರೆ ಏನಾಗುತ್ತೆ? ಎಕೋ ಹೊಡಿಯುತ್ತೆ. ಹಾಗೆ ಇಡೀ ಜಗತ್ತಲ್ಲಿ ಈಗ ಆಗಿರೋದು ಯಾರು? ಲಕ್ಷ್ಮೀನಾರಾಯಣ ಇಬ್ಬರೇ ಇರ್ತಾರೆ. ಆಗ ಶಬ್ದ ಮಾಡಿದ್ರೆ ದೇವರ ಉಸಿರಾಟವೇ ಶಬ್ದ ಆಗ್ತದೆ, ಅಂದ್ರೆ ವೇದಗಳೇ ಶಬ್ದ ಮಾಡ್ತಾ ಇವೆ. ಆ ಶಬ್ದದಿಂದ ಪ್ರತಿಪಾದ್ಯಳಾದವರು ಯಾರು? ನಮ್ಮ ಲಕ್ಷ್ಮೀದೇವಿ ಪ್ರತಿಪಾದ್ಯಳಾಗಿದ್ದಾಳೆ. ಆದ್ರಿಂದ ಗಿರಿ ವಿಸ್ತೃತಿ, ಗಿರಿ ಅಂದ್ರೆ ವೇದ, ಆ ವೇದದಿಂದ ವಿಸ್ತಾರವಾಗಿ ವ್ಯಾಪ್ತವಾಗಿ ಕೇಳಿಸಲ್ಪಡವಳು ಅಂದ್ರೆ ಸ್ತುತ್ಯಳಾದವಳು ಅಂತ. ಅಂತವಳು ಸರ್ಗಾದವಳು, ಸೃಷ್ಟಿ ಆರಂಭದಲ್ಲಿ ಸ್ತುತ್ಯಳಾದವಳು ಅಂದ್ರೆ ಬೆಟ್ಟ ರೂಪದಲ್ಲಿ ಇದ್ದವಳು ಅಂತ ಒಂದರ್ಥ ಸಿಕ್ತು. ಆಮೇಲೆ ಹಾಗೆ ವೇದಗಳಿಂದ ಪ್ರತಿಪಾದ್ಯಳು ಅಂತ ಇನ್ನೊಂದರ್ಥ. ಇದಾನೀಂ, ಈಗ ಪ್ರಳಯ ಕಾಲದಲ್ಲಿದ್ದಿ, ಸೃಷ್ಟಿ ಕಾಲದಲ್ಲಿದ್ದಿ. ಈಗ ಹಾಗಾದ್ರೆ ಅಂತಂದ್ರೆ ಇದಾನೀಂ ಸ್ಥಳ ದುರ್ಗಾಸಿ, ಈಗ ಈ ಸ್ಥಳದ ದುರ್ಗ ಶಬ್ದಕ್ಕೆ ರಕ್ಷಣೆ ಅಂತ ಅರ್ಥ. ಆ ರಕ್ಷಣೆಯಾಗಿ ಈ ಕ್ಷೇತ್ರ ಪಾಜಕ ಕ್ಷೇತ್ರಕ್ಕೆ ರಕ್ಷಣೆಯಾಗಿ ನಿಂತಿದ್ದಿ. ದಾನೀಂ ಸ್ಥಳ ದುರ್ಗಾಸಿ ದುರ್ಗಾತ್ವಂ ಸದ್ಗುಣಾರ್ಣವೇ. ಅಂತವಳು ನೀನು. ಆದ್ರಿಂದ ನೀನು ಇಷ್ಟೆಲ್ಲ ರಕ್ಷಣೆ ಮಾಡ್ತಾ ಇದ್ದದ್ರಿಂದ ನಿನಗೆ ದುರ್ಗಾ ಅನ್ನೋ ಹೆಸರು. ನೀನು ಲಕ್ಷ್ಮಿ ಹೌದು, ಆದ್ರೆ ನಿಂಗೆ ದುರ್ಗಾ ಅಂತ ಯಾಕೆ ಹೆಸರು ಅಂತಂದ್ರೆ ಇಷ್ಟೆಲ್ಲ ಕಾಲದಲ್ಲಿಯೂ ರಕ್ಷಣೆ ಮಾಡ್ತಾ ಬಂದಿ. ಪ್ರಳಯ ಕಾಲದಲ್ಲಿ ನೀರಾಗಿ ನಮ್ಮನ್ನು ರಕ್ಷಿಸ್ತಿ, ನಂತರದಲ್ಲಿ ಸೃಷ್ಟಿ ಆರಂಭದಲ್ಲಿ ಬೆಟ್ಟಗಳಾಗಿ ನಮ್ಮನ್ನು ರಕ್ಷಿಸ್ತಿ, ನಂತರದಲ್ಲಿ ಈಗ ಹುಟ್ಟಿದ್ದೇವೆ ಈಗಿದ್ದೇವೆ ಅಂದ್ರೆ ಸ್ಥಳ ದುರ್ಗಾಸಿ, ಎಲ್ಲ ಕಡೆ ಇದ್ದು ನೆಲದಲ್ಲಿದ್ದು ನೀನು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಿ. ಆದ್ರಿಂದ ದುರ್ಗಾ ಅನ್ನೋ ಹೆಸರು ನಿನಗೆ ಉಚಿತವೇ ಆಗಿದೆ ಅಂತ ರಾಜರು ಹೇಳ್ತಾ ಮತ್ತೆ ಅವಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ದುಗ್ನೇ ಯಥ್ವಾತ್ ದುಃಖ ತತ್ವಾತ್ ದುಷ್ಪ್ರಾಪ್ಯತ್ವಾತ್ ಚದುರ್ಜನೈ ಸತಾಂ ಅಭಯ ಭೂಮಿತ್ವಾತ್ ದುರ್ಗಾ ತುಂ ಹೃದ್ಗುಹಾಶ್ರಯಾತ್. ಏನು ಅಂತಂದ್ರೆ ಲಕ್ಷ್ಮೀ ದೇವಿ ದೇವರನ್ನು ತಿಳಿಲಿಕ್ಕೆ ಸುಲಭನ? ಇಲ್ಲ, ಭಾರಿ ಜ್ಞಾನ ಬೇಕು, ಸಾಧ್ಯನೇ ಇಲ್ಲ. ದೇವರನ್ನ ಪೂರ್ಣವಾಗಿ ತಿಳಿತೇನೆ ಅನ್ನೋದು ಅಸಾಧ್ಯ. ಹೇಗೋ ಹಾಗೆ ಲಕ್ಷ್ಮೀ ದೇವರನ್ನು ಪೂರ್ಣವಾಗಿ ತಿಳಿತೇನೆ ಅನ್ನೋದು ಅಸಾಧ್ಯ. ಆದ್ರಿಂದ ದುಗ್ನೇಯ ಅಂದ್ರೆ ಸುಲಭವಾಗಿ ತಿಳಿಲಿಕ್ಕೆ ಅಸಾಧ್ಯಳು. ಆಮೇಲೆ ಏನಾಗಿದ್ದಾಳೆ? ದುಃಖದತ್ವ, ದುಃಖವನ್ನು ಕೊಡುವವಳಾಗಿದ್ದಾಳೆ. ಯಾರಿಗೆ ದುಃಖ ಕೊಡ್ತಾಳೆ ಅಂತಂದ್ರೆ ಈ ಶತ್ರುಗಳು ದುರ್ಜನರು ಇರ್ತಾರೆ. ಆ ದುರ್ಜನರು ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾರೆ. ಹೀಗೆ ಗೀತಾ ಅನ್ನೋ ಶಬ್ದಕ್ಕೆ ಅರ್ಥ ಗಿವ್ ಅಂಡ್ ಟೇಕ್ ಅನ್ನೋ ಒಂದು ಹೇಳ್ತಾರೆ. GITA ಅನ್ನೋ ತರ
ಗೀತಾ ಶಬ್ದಕ್ಕೆ ಕೆಲವೊಬ್ರು ಹೇಳ್ತಾರೆ. GI ಅಂದ್ರೆ ಗಿವ್, GIVE ಅದರದ್ದು 2 ಅಕ್ಷರ. ಟೇಕ್, TAKE ಅಲ್ಲಿಯ 2 ಅಕ್ಷರ. ಕೊಟ್ಟದ್ದು ತಗೊಳ್ಬೇಕು. ಹಾಗಾದ್ರೆ ಸಮಾಜಕ್ಕೆ ನಾವು ಏನೋ ಕೊಡಬೇಕು, ಸಮಾಜದಿಂದ ತಗೊಳ್ಬೇಕು. ಹಾಗೆ ಈ ದುರ್ಜನರೆಲ್ಲ ಏನ್ ಮಾಡ್ತಾರೆ, ಸಮಾಜಕ್ಕೆ ದುಃಖವನ್ನೇ ಕೊಡ್ತಾರೆ. ಅದನ್ನು ವಾಪಸ್ ತಲುಪಿಸುವ ಕೆಲಸ ಯಾರ್ದು? ನಮ್ಮ ದುರ್ಗಾದೇವಿ. ಹಾಗಾದ್ರೆ ಆ ದುಃಖವನ್ನು ವಾಪಸ್ಸು ಕೊಡ್ತಾಳೆ. ಯಾರಿಗೆ? ಆ ದುರ್ಜನರಿಗೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಎಲ್ಲರಿಗೂ ಒಳ್ಳೇದನ್ನು ಉಂಟು ಮಾಡ್ಬೇಕು. ಹಾಗಾದ್ರೆ ಏನಾಗ್ತದೆ? ವಾಪಸ್ ಅದು ನಮಗೆ ಬರ್ತದೆ. ಯಾರು ಕೊಡ್ತಾರೆ? ದುರ್ಗಾದೇವಿ ಕೊಡ್ತಾಳೆ ಅಂತ ಅರ್ಥ ಆಯ್ತು ಈಗ. ಆಮೇಲೆ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈ. ದುರ್ಜನರೆಲ್ಲ ಏನ್ ಮಾಡ್ತಾ ಇದ್ದಾರೆ? ದುರ್ಗೆಯನ್ನು ತಲುಪಿದ್ರೆ ಸಿಕ್ಕಾಪಟ್ಟೆ ಸಂಪತ್ತು ಸಿಗ್ತದೆ. ನಮ್ಮ ಲಕ್ಷ್ಮೀ ದೇವಿ ಅಲ್ವಾ? ಎಲ್ಲಿ ಹುಟ್ಟಿದ್ಲು? ಸಮುದ್ರದ ಮಥನದಲ್ಲಿ ಹುಟ್ಟಿದ್ಲು. ಆಗ ದುರ್ಜನರೆಲ್ಲ ಪ್ರಯತ್ನ ಪಟ್ರು, ಸಿಗ್ಲಿಲ್ಲ. ಲಕ್ಷ್ಮಿ ಯಾರಿಗೆ ಸಿಕ್ಲು? ನಾರಾಯಣಿಗೆ ಸಿಕ್ಲು. ಹಾಗಾದ್ರೆ ದುರ್ಜನರು ಎಷ್ಟು ತಪಸ್ ಮಾಡಿ ಸಾಧ್ಯ, ಏನ್ ಮಾಡಿದ್ರು ಸಾಧ್ಯ, ದುರ್ಗಾದೇವಿ ಅನುಗ್ರಹ ಮಾಡುದಿಲ್ಲ. ದುಷ್ಪ್ರಾಪ್ಯತ್ವ ಅಚ್ಚ ದುರ್ಜನೈ. ದುರ್ಜನರಿಗೆ ಪ್ರಾಪ್ಯಳಲ್ಲ, ಅಪ್ರಾಪ್ಯ ಅಂದ್ರೆ ಸಿಗುದೇ ಇಲ್ಲ. ಆಮೇಲೆ ಸತಾಂ ಅಭಯ ಭೂಮಿತ್ವಾತ್. ನಮಗೆಲ್ಲ ರಕ್ಷಣೆಯ ಭೂಮಿ. ಅಂದ್ರೆ ಈಗ ನೋಡಿ, ನಾವು ಎಲ್ಲೋ ದಕ್ಷಿಣದಲ್ಲಿದ್ದೇವೆ. ಈಗ ಕಾಶ್ಮೀರದಲ್ಲಿ ಇದ್ದಿದ್ರೆ ನಮಗೆ ನೆಮ್ಮದಿ ಇರ್ತಿರ್ಲಿಲ್ಲ. ಇಲ್ಲಿದ್ದೇವೆ. ಹಾಗೆ ದುರ್ಗಾದೇವಿಯನ್ನು ಇಲ್ಲಿದ್ದರೆ ನಮ್ಗೆ ಏನಾಗ್ತದೆ? ಅಭಯ ಭೂಮಿ. ಯಾವುದು? ನಮಗೆ ಈ ಪ್ರದೇಶ ನಮಗೀಗ ಅಭಯ ಭೂಮಿ. ಯಾವುದೇ ಭಯ ಇಲ್ಲ ಸದ್ಯಕ್ಕೆ. ಹಾಗೆ ದುರ್ಗಾದೇವಿ ಏನಾಗಿದ್ದಾಳೆ? ಅವಳನ್ನ ಚಿಂತಿಸಿದರೆ ಅಭಯ ಭೂಮಿ ಅವಳು. ಅಂದ್ರೆ ತನ್ನಲ್ಲಿ ನಮ್ಮನ್ನು ಇಟ್ಕೊಂಡು ರಕ್ಷಣೆ ಮಾಡ್ತಾಳೆ. ಹಾಗೆ ಅಭಯ ಭೂಮಿ ಯಾರಿಗೆ? ಸತಾಂ, ಸಜ್ಜನರಿಗೆ ಅಭಯ ಭೂಮಿ ಆದವಳು. ಆಮೇಲೆ ಸಜ್ಜನರ ಹೃದಯದಲ್ಲಿ ವಾಸ ಮಾಡುವವಳು. ಸಜ್ಜನ ಹೃದಯದಲ್ಲಿ ವಾಸ ಮಾಡುದು ಅಂದ್ರೆ ಏನರ್ಥ ಆಯ್ತು? ಅಭಯ ಭೂಮಿ ಅಂದ್ರೆ ಏನರ್ಥ ಆಯ್ತು ಅಂತಂದ್ರೆ, ನಾವೆಲ್ಲ ಚಿಂತೆಯಲ್ಲಿರ್ತೀವಿ, ತುಂಬಾ ಕಿರಿಕಿರಿ ಆಗ್ತಾ ಇರ್ತದೆ. ಆಗ ದುರ್ಗೆಯನ್ನು ಚಿಂತಿಸ್ಬೇಕು. ಅವಳು ಏನ್ ಮಾಡ್ತಾಳೆ? ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾಳೆ. ಹೃದಯದಲ್ಲಿ ವಾಸ ಮಾಡಿದೆ. ದುರ್ಗಾ ಶಬ್ದಕ್ಕೆ ಅರ್ಥ ಏನು? ರಕ್ಷಣೆ ಕೊಡುವವಳು. ಮನಸ್ಸಿಗೆ ಯಾವುದರಿಂದ ಕಿರಿಕಿರಿ ಆಗ್ತಾ ಇರ್ತದೋ ಆ ತೊಂದರೆಗಳನ್ನ ದೂರ ಓಡಿಸುವ ಮೂಲಕ ನಮ್ಗೆ ರಕ್ಷಣೆಯನ್ನು ಉಂಟು ಮಾಡ್ತಾಳೆ. ಆದ್ರಿಂದ ಅಂತ ದುರ್ಗಾದೇವಿ ಆದ್ರಿಂದ ನೀನು ದುರ್ಗಾ ಅಂತ ಕರೆಸ್ಕೊಂಡಿದ್ದಿ ಅಂತ ರಾಜರು ಸ್ತೋತ್ರ ಮಾಡ್ತಾ, ಕಡೆಗೆ ಅಲ್ಲೇ ಪಾದಕಕ್ಕೆ ಹತ್ತಿರವಾದ, ಯಾರ್ದೋ ಮೈಕ್ ಓಪನ್ ಆಗಿದೆ ನೋಡಿ, ಮ್ಯೂಟ್ ಮಾಡಿ. ರಾಜರು ಸಂಚಾರ ಮಾಡ್ತಾ ಪಾಜಕಕ್ಕೆ ಹತ್ತಿರವಾದಂತ ಕ್ಷೇತ್ರ ಯಾವ್ದಂತಂದ್ರೆ ಎಲ್ಲೂರು ಅಂತ. ಆ ಎಲ್ಲೂರು ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ವಿಶ್ವನಾಥ ದೇವರು ಅಂತ ಹೇಳಿ, ಅಂದ್ರೆ ರುದ್ರದೇವರು ವಿಶ್ವನಾಥ ಅಂತ ಹೆಸರಿನಿಂದ ಕೂತಿದ್ದಾರೆ. ಅವರನ್ನು ಸ್ತೋತ್ರ ಮಾಡ್ತಾ ಹೋಗ್ತಾರೆ. ಏನಂತಂದ್ರೆ, ರಕ್ಷೋಗಣ ಕ್ಷಪಣ ದಕ್ಷ ಮಹಾ ತ್ರಿಶೂಲಂ ತ್ರಕ್ಷಂ ವಲಕ್ಷತನುಮುಲ್ಲ ಸದಕ್ಷಮಾಲಂ ವೃಕ್ಷಾಘ ಶಿಕ್ಷಣ ವಿಚಕ್ಷಣ ಶಕ್ತಿಯೂಥಂ ದಕ್ಷಾಧ್ವರಕ್ಷಯದಮಾಶ್ರಯ ವಿಶ್ವನಾಥಂ. ಏನಂತಂದ್ರೆ, ರುದ್ರದೇವರನ್ನ ಚಿಂತಿಸ್ತಾ ಇದ್ದಾರೆ. ಹೇಗಿದ್ದಾರೆ ರುದ್ರದೇವರು ಅಂತಂದ್ರೆ, ರಾಕ್ಷಸರ ಸಮೂಹ ನಮ್ಮನ್ನು ಪೀಡಿಸ್ಲಿಕ್ಕೆ ಬರ್ತಾ ಇರ್ತದೆ. ದೇವತೆಗಳನ್ನು ಪೀಡಿಸ್ಲಿಕ್ಕೆ ಬರ್ತಾ ಇರ್ತಿದ್ರು. ಆ ರಾಕ್ಷಸರನ್ನೆಲ್ಲ ಓಡಿಸ್ಲಿಕ್ಕೆ ರುದ್ರದೇವರು ಏನ್ ಮಾಡಿದ್ರು? ಒಂದು ತ್ರಿಶೂಲವನ್ನು ಧರಿಸಿದ್ರು. ಈಗ ಕತ್ತಲೆ ಇರ್ತದೆ, ರೂಮಲ್ಲಿ ಕತ್ಲೆ ಇರ್ತದೆ. ನಾವು ಒಂದು ಮ್ಯಾಚ್ ಬಾಕ್ಸಿನ ಒಂದು ಕಡ್ಡಿ ಗಿರಿ ಬೆಂಕಿಯನ್ನು ಹಿಡ್ಕೊಂಡ್ರೆ ಕತ್ಲೆ ಹೋಗ್ಲಿಕ್ಕೆ ಸಾಧ್ಯನಾ? ಆಗುದಿಲ್ಲ. 4 ದೀಪಗಳು ಬೇಕು. ಹಾಗೆ ರುದ್ರದೇವರು ಏನ್ ಮಾಡಿದ್ರು? ಆ 4 ದೀಪದಂತೆ, ಅಂದ್ರೆ ಅಷ್ಟು ಸಮರ್ಥವಾದ ರಾಕ್ಷಸರನ್ನು ಓಡಿಸ್ಲಿಕ್ಕೆ, ಕತ್ತಲೆಯನ್ನು ಓಡಿಸ್ಲಿಕ್ಕೆ 4 ದೀಪಗಳು ಹೇಗೆ ಸಮರ್ಥವೋ ಹಾಗೆ ಒಂದೇ ತ್ರಿಶೂಲ ಅದೆಂಥದ್ದಂತಂದ್ರೆ ರಾಕ್ಷಸರ ಸಮೂಹ, ಆ ಸಮೂಹವನ್ನು ಓಡಿಸ್ಲಿಕ್ಕೆ ಸಮರ್ಥ. ಅಂತಹ ತ್ರಿಶೂಲ ಅದನ್ನು ಧರಿಸಿದ್ದಾರೆ. ಯಾಕೆ ಈ ರೀತಿ ಚಿಂತನೆ ಅಂತ ನೋಡ್ತಾ ಹೋದ್ರೆ ನಮ್ಮ ಮನಸ್ಸಿಗೆ ತುಂಬಾ ಕಿರಿಕಿರಿಗಳು ಬರ್ತಾ ಇರ್ತದೆ. ರುದ್ರದೇವರು ಮನೋನಿಯಾಮಕ. ಹಾಗಾದ್ರೆ ರುದ್ರದೇವರನ್ನ ತ್ರಿಶೂಲ ಧರಿಸಿದ್ದು ರಾಕ್ಷಸರ ಗುಂಪನ್ನು ಓಡಿಸಲು ಶಕ್ತವಾದಂತ ತ್ರಿಶೂಲ ಧರಿಸಿದ್ದು ಅಂತವರು ರುದ್ರದೇವರು ಅಂತ ನಾವು ಚಿಂತನೆ ಮಾಡಿದ್ರೆ, ಮನಸ್ಸಿಗೆ ಬರುವ ಶತ್ರುಗಳು ಯಾರ್ಯಾರು ಇರ್ತಾರಲ್ಲ, ಕಾಮ ಕ್ರೋಧ ಮೊದಲಾದವರು, ಆ ಗುಂಪನ್ನ ಓಡಿಸ್ಲಿಕ್ಕೆ ಸಮರ್ಥರು ಅಂತ ರುದ್ರದೇವರು. ಆ ತ್ರಿಶೂಲನ್ನು ಧರಿಸಿದ್ರೆ, ಚಿಂತನೆ ಮಾಡಿದ್ರೆ ಆ ಶತ್ರುಗಳು ಹತ್ರಕ್ಕೆ ಬರುವುದಿಲ್ಲ. ಹಾಗೆ ತ್ರಕ್ಷಂ, 3 ಕಣ್ಣು ರುದ್ರದೇವರಿಗೆ. ಒಂದು ನರಸಿಂಹದೇವರ ಚಿಂತನೆ ಮಾಡಿ 3 ಕಣ್ಣು. ನಮ್ಮ ರಕ್ಷಣೆಗೋಸ್ಕರ ಇರುವರು ಅಂತ ಚಿಂತನೆ ಮಾಡಿದ್ರೆ, ನಮ್ಮ ರಕ್ಷಣೆ ಮಾಡ್ಲಿಕ್ಕೆ 1 ಕಣ್ಣು ಮಾತ್ರ ತೆಗಿಲಿಲ್ಲ. ದೇವರು ನಮಗೆ ಕಣ್ಮುಚ್ಚೇ ರಕ್ಷಣೆ ಮಾಡ್ತಾನೆ. ಆದ್ರೆ ರುದ್ರದೇವರು 3 ಕಣ್ಣು ತೆಗೆದುಕೊಂಡು ನಮ್ಮ ಹತ್ತಿರದಲ್ಲಿ, ನಮ್ಮ ಮನಸ್ಸಲ್ಲೇ ಕೂತು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ತ್ರಕ್ಷಂ. ಆಮೇಲೆ ಹೇಗಿದ್ದಾರೆ? ಶರೀರವೆಲ್ಲ ಬಿಳಿ, ಮೈ ತುಂಬ ಭಸ್ಮ ಮೆತ್ತಿದ್ದಾರೆ. ಅದರಿಂದ ಶರೀರ ಬೆಳ್ಳಗಿದೆ. ಹಾಗಾದ್ರೆ ತ್ರಿಶೂಲ ಬರೀ ಆಯುಧ ಹಿಡಿದವರು ಅಂತ ಚಿಂತಿಸೋದಾ ಅಂತಂದ್ರೆ, ನೆಮ್ಮದಿಯಿಂದ ದೇವರನ್ನು ಚಿಂತನೆ ಮಾಡ್ಲಿಕ್ಕೋಸ್ಕರ ಅಕ್ಷಮಾಲೆಯನ್ನು ಧರಿಸಿದ್ದಾರೆ.
ಅಂತಹ ಮಾಲೆಯನ್ನು ಧರಿಸಿದ್ದಾರೆ. ಆಮೇಲೆ ನಮ್ಮಲ್ಲಿ ನಮ್ಮ ಒಂದಿಷ್ಟು ಶತ್ರುಗಳು ನಮ್ಮಲ್ಲೇ ಇರ್ತಾರೆ. ಹೇಗೆ ನಮಗೆ ಅನುಭವ ಇರ್ತದೆ, ನಮ್ಮ ಜೊತೆಯಲ್ಲೇ ಇರುವ ಒಂದಿಷ್ಟು ಶತ್ರುಗಳು ಅಂತ ಇರ್ತಾರೆ. ಅಂತ ಶತ್ರುಗಳು ಯಾರು ಅಂತಂದ್ರೆ ನಮ್ಮ ಪಾಪಗಳೇ ನಮ್ಮ ಶತ್ರುಗಳು. ರುದ್ರದೇವರು ನಮ್ಮ ಮನಸ್ಸಲ್ಲಿ ಇದ್ದಾಗ ಅವ್ರು ಏನ್ ಮಾಡ್ತಾರಂದ್ರೆ ಆ ಪಾಪಗಳನ್ನ ನೋಡ್ಲಿಕ್ಕೆ ಅವ್ರಿಗೆ ಸಹನೆ ಆಗುದಿಲ್ಲ. ಆ ಪಾಪಗಳನ್ನು ಸುಡ್ತಾ ಇರ್ತಾರೆ. ಅಂತ ಶಕ್ತಿಯಿಂದ ಕೂಡಿದಂತ ರುದ್ರದೇವರು ದಕ್ಷಾಧ್ವ ರಕ್ಷಯದ ಮಾಶಯ ವಿಶ್ವನಾಥಂ, ದಕ್ಷನ ಅಧ್ವ ರುದ್ರದೇವರು ಏನ್ ಮಾಡಿದ್ರು, ದಕ್ಷನ ಯಾಗವನ್ನು ನಾಶ ಮಾಡಿದ್ರು. ಅಂತ ರುದ್ರದೇವರು ನಿನ್ನನ್ನ ಆಶ್ರಯಿಸ್ತೇನೆ. ಯಾರು ದೇವತೆಗಳನ್ನ ಉತ್ತಮವಾದಂತ ಎಲ್ಲ ಚಿಂತನೆ ಮಾಡ್ತಾ ಹೋಗ್ತಾರೆ. ಇವರು ನೋಡಿದ್ರೆ ಕಡೆಗೆ ರಾಜರು ಏನ್ ಮಾಡಿದ್ರು, ದಕ್ಷನ ಅಧ್ವ ಅಂದ್ರೆ ಯಾಗ, ಒಳ್ಳೆಯ ಕೆಲಸ, ಅದನ್ನ ನಾಶ ಮಾಡಿದಂತ ರುದ್ರನ ನಮಸ್ಕಾರ ಮಾಡ್ತೇನೆ, ಆಶ್ರಯಿಸ್ತೇನೆ ಅಂತ ಇದಾರಲ್ಲ. ಅಂತಂದ್ರೆ ಇದಕ್ಕೆ ಅರ್ಥ ಏನು ಅಂತಂದ್ರೆ, ದಕ್ಷನ ಅಧ್ವ ಅಂತಂದ್ರೆ ದಕ್ಷ ಯಾಗ ಮಾಡಿದ, ಅದರ ಮುಖ್ಯ ಉದ್ದೇಶ ದೇವರ ಪ್ರೀತಿ ಅಂತ ಇರಲಿಲ್ಲ, ರುದ್ರನಿಗೆ ಅವಮಾನ ಅಂತ ಇತ್ತು. ಹಾಗೆ ನಾವುಗಳೇನ್ ಮಾಡ್ತೇವೆ, ಕೆಲವೊಮ್ಮೆ ನಮ್ಮ ಬುದ್ಧಿ ಕಲಿಯ ಪ್ರಭಾವವೋ ಏನೋ ಗೊತ್ತಿಲ್ಲ, ನಾವೇನ್ ಮಾಡ್ತೇವೆ, ಕೆಟ್ಟ ಉದ್ದೇಶದಿಂದ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಆ ರೀತಿ ಆಗ್ಬಾರ್ದು ಅಂತಂದ್ರೆ ನಮ್ಮ ರುದ್ರದೇವರು ಆ ಯಾಗವನ್ನು ಹೇಗೆ ನಾಶ ಮಾಡಿದ್ರು, ಹಾಗೆ ನಮ್ಮ ಮನಸ್ಸಲ್ಲಿ ಅಂತ ಯೋಚನೆಗಳೆಂಬ ಯಾಗ ಶುರು ಆಯ್ತು ಅಂತಂದ್ರೆ ಆ ಯಾಗವನ್ನು ನಾಶ ಮಾಡಬೇಕು. ಆದ್ರಿಂದ ರುದ್ರದೇವರನ್ನ ದಕ್ಷಾಧ್ವ ರಕ್ಷಯ ಅಂದ್ರೆ ದಕ್ಷನ ಅಧ್ವ ಯಾಗವನ್ನು ನಾಶ ಮಾಡಿದವರು ಅಂತ ಚಿಂತನೆ ಮಾಡಬೇಕು. ಅಂತ ವಿಶ್ವನಾಥನನ್ನು ಆಶ್ರಯಿಸ್ತೇನೆ. ಇಷ್ಟೇ ಒಂದು ಲಿಂಗದಲ್ಲಿ ಇರುವಂತಹ ರುದ್ರದೇವರನ್ನ ಇಷ್ಟು ನಮಗೆ ತೋರಿಸಿಕೊಟ್ರು. ಮುಂದೆ ಅದೇ ರೀತಿ ಹಲವಾರು ಶ್ಲೋಕಗಳಿಂದ ಚಿಂತನೆ ಕೊಡ್ತಾ ಇದ್ದಾರೆ. ಅಂಗಾನುಶುಂಗತ ಭುಜಂಗ ಮತುಂಗ ಭೋಗಂ ಗಂಗಾ ತರಂಗ ಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲಯತಿ ಪುಂಗವ ಗೀತಗಾಥಂ ತಂ ಗೌರಿ ಪಂಗ ರಸಮಾಶ್ರಯ ವಿಶ್ವನಾಥಂ. ರುದ್ರದೇವರು ಹೇಗಿದ್ದಾರೆ ಅಂತಂದ್ರೆ ಮೈತುಂಬ ಸರ್ಪಗಳನ್ನು ಧರಿಸಿದ್ದಾರೆ, ಹಾಗೆ ತಲೆ ಮೇಲೆ ಗಂಗೆಯನ್ನು ಧರಿಸಿದ್ದಾರೆ. ಆ ಗಂಗೆ ಏನ್ ಮಾಡ್ತಾ ಇದ್ದಾಳೆ, ಅವರ ಕೆಂಪಾದ ಕೂದಲುಗಳು ಆ ಶಿಖೆಯನ್ನು ಯಾವಾಗ್ಲೂ ಶುದ್ಧ ಮಾಡ್ತಾ ಇದ್ದಾಳೆ. ಆ ಮೌಳಿ ಭಾಗ ಅಂದ್ರೆ ಶಿರೋಭಾಗ ಯಾವಾಗ್ಲೂ ಶುದ್ಧವಾಗಿದೆ. ಸಂಗೀತ ಲೋಲ ಯತಿ ಪುಂಗವ ಗೀತಗಾಥಂ, ಈ ಸಂಗೀತದಲ್ಲೆಲ್ಲ ಆಸಕ್ತಿ ಉಳ್ಳಂತ ಯತಿಗಳು, ಜ್ಞಾನಿಶ್ರೇಷ್ಠರೆಲ್ಲ ರುದ್ರದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತ ಗೌರಿ ಪಾಂಗ ರಸಾಶ್ರಯಂ, ನಮ್ಮ ಗೌರಿ ದೇವಿ ಹೇಗೆ ನೋಡ್ತಾ ಇದ್ದಾಳೆ, ರುದ್ರದೇವರ ತೊಡೆ ಮೇಲೆ ಕೂತಿದ್ದಾಳೆ, ಹೇಗೆ ನೋಡ್ತಾ ಇದ್ದಾಳೆ ಅಂದ್ರೆ ಕುಡಿಗಣ್ಣಿನ ನೋಟ, ಅಂದ್ರೆ ಕಣ್ಣಿನ ತುದಿಯಿಂದ ನೋಡ್ತಾಳೆ, ಅದೊಂದು ಪ್ರೀತಿಯ ನೋಟ. ಹಾಗೆ ಅವಳಿಗೆ ಆನಂದವನ್ನು ಗೌರಿ ಪಾಂಗ ರಸ ಅಂತಂದ್ರು, ರಸಮಾಶ್ರಯ. ಆ ಕಣ್ಣಿಗೆ, ಗೌರಿ ದೇವಿಯ ಕಣ್ಣುಗಳಿಗೆ ರಸವಾದಂತ ರುದ್ರದೇವರು ಅಂತವರನ್ನು ಆಶ್ರಯ ವಿಶ್ವನಾಥನನ್ನು ಅಂತ ವಿಶ್ವನಾಥನನ್ನು ಆಶ್ರಯಿಸ್ತೇನೆ. ಇಲ್ಲೂ ಅಷ್ಟೇ ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಗಂಗಾತ ರಂಗಕೃತ ಮಂಗಲ ಮೌಲಿ ಭಾಗಂ ಏನಂತಂದ್ರೆ, ನೋಡಿ, ತೀರ್ಥ ತಗೊಳ್ತೇವೆ, ತೀರ್ಥ ನಿರ್ಮಲ್ಯ ತೀರ್ಥ ಅಂತ ತಗೊಳ್ಳುವ. ನಿರ್ಮಲ್ಯ ತೀರ್ಥದಲ್ಲಿ 4ನೇ ಬಾರಿ 3 ಬಾರಿ ತಗೊಳ್ಳಿಕ್ಕೆ ವಿಶ್ವ ತೈಜಸ ಪ್ರಾಜ್ಞೆ ಅಂತ ತುರ್ಯ ಅಂತ ಹೇಳಿ ಪ್ರೋಕ್ಷಣೆ ಮಾಡ್ಕೊಳ್ಳಿಕ್ಕಿದೆ. ಶರೀರ ಅಂದ್ರೆ ಅದನ್ನ ತಲೆ ಮೇಲೆ ನಿರ್ಮಲ್ಯ ತೀರ್ಥವನ್ನು ಧರಿಸಬೇಕು. ಏನಾಗ್ತದೆ, ಇಡೀ ಶರೀರ ಶುದ್ಧ ಆಗ್ತದೆ. ಹೇಗೆ ಗೊತ್ತಾಯ್ತು ಅಂತಂದ್ರೆ ರುದ್ರದೇವರು ಏನ್ ಮಾಡಿದ್ದಾರೆ, ಹರಿಪಾದದ ನೀರು ಗಂಗೆ ಅವಳನ್ನ ತಲೆ ಮೇಲೆ ಧರಿಸಿದ್ರು ಅಂತ. ಅವಾಗ ಏನಾಯ್ತು, ರುದ್ರದೇವರು ನಾವೆಲ್ಲ ಕೆಲವೊಮ್ಮೆ ಅವಮಾನ ಮಾಡ್ಬಿಡ್ತೇವೆ, ಅಮಂಗಲ ಅಂತ ಸ್ಮಶಾನದಲ್ಲಿ ಇರ್ತಾನೆ ಆದ್ರಿಂದ ಅಮಂಗಲ, ಕೆಲವೊಮ್ಮೆ ಜನರೆಲ್ಲ ಅವನನ್ನ ಸರ್ವೋತ್ತಮ ಅಂತಾರೆ ಆದ್ರಿಂದ ಅಮಂಗಳ, ಅಥವಾ ನಮಸ್ಕಾರ ಮಾಡಬಾರ್ದು ಅಂತ ಏನೇನೋ ಚಿಂತನೆಗಳು ಬಂದ್ಬಿಡ್ತದೆ. ಆ ರೀತಿ ಬರಬಾರ್ದು. ಯಾಕೆಂತಂದ್ರೆ ಹರಿಪಾದದ ನೀರನ್ನ ಧರಿಸಿ ಏನಾಗಿದ್ದಾನೆ ಅಂತಂದ್ರೆ ಮಂಗಳ ಮೌಲಿ ಭಾಗಂ, ಮಂಗಳಕರವಾದಂತ ಶಿರೋಭಾಗ ಉಳ್ಳವನಾಗಿದ್ದಾನೆ. ಶಿರೋಭಾಗ ಅಂದ್ರೆ ಅಲ್ಲಿ ನಮ್ಮ ಬುದ್ಧಿ ಇರ್ತದೆ, ಒಳ್ಳೆ ಬುದ್ಧಿ ಇದೆ ರುದ್ರದೇವರಿಗೆ, ಮಂಗಳವಾದ ಬುದ್ಧಿ. ಅಂದ್ರೆ ಮಂಗಳ ಅಂದ್ರೆ ಯಾರು, ಮಂಗಳಂ ಭಗವಾನ್ ವಿಷ್ಣು. ಅವನನ್ನು ಮನಸ್ಸಲ್ಲಿ ಯಾವಾಗ್ಲೂ ಹೊತ್ತಿದ್ದಾನೆ, ಅವನನ್ನೇ ತಲೆಯಲ್ಲಿ ಚಿಂತಿಸ್ತಾ ಇರ್ತಾನೆ. ಆದ್ರಿಂದ ಅವನ ಶಿರ ಏನಾಯ್ತು, ಮಂಗಳವಾಯ್ತು. ಅವರ ಪಾದದ ತೀರ್ಥವನ್ನು ಧರಿಸಿದ್ರಿಂದ ಶಿರಸ್ಸು ಏನಾಯ್ತು, ಮಂಗಳಮಯವಾಯ್ತು. ಶಿರಸ್ಸು ಮೇಲೆ ಧರಿಸಿದ ಅಂತಂದ್ರೆ ಏನಾಯ್ತು, ಇಡೀ ಶರೀರ ಶುದ್ಧವಾಯ್ತು. ಮೊದಲು ಸ್ನಾನ ಮಾಡಿದಾಗ ನೀರು ಎಲ್ಲಿ ಬೀಳ್ತದೆ, ತಲೆ ಮೇಲೆ ಬೀಳ್ತದೆ. ಹಾಗಾದ್ರೆ ತಲೆ ಮೇಲೆ ಗಂಗೆಯನ್ನು ಧರಿಸಿದ್ದಾನೆ ಅಂತಂದ್ರೆ ಇಡೀ ಶರೀರ ರುದ್ರದೇವರು ಪವಿತ್ರ ಅಂತ ಆಯ್ತು. ಹಾಗಾದ್ರೆ ನಾವು ಏನ್ ಮಾಡ್ಬೇಕು, ದಿನನಿತ್ಯ ದೇವರ ಚಿಂತನೆ, ಮನಸ್ಸು ಶುದ್ಧವಾಗ್ಬೇಕು, ನಮ್ಮ ಚಿಂತನೆ ದೇವರಲ್ಲೇ ಇರಬೇಕು ಅಂತಂದ್ರೆ ಹರಿಪಾದದ ನಿರ್ಮಾಲ್ಯವನ್ನ ತಲೆ ಮೇಲೆ ಧರಿಸ್ಬೇಕು ಅಂತ ಇದೆಂದು ತಿಳಿತು. ನಂತರ ಸಂಗೀತ ಲೋಲ ಯತಿ ಪುಂಗವ ಗೀತಗಾಥಂ, ಸಂಗೀತದಿಂದ ಸ್ತುತ್ಯ ಅಂತ ಸಾರ. ಯಾಕೆ ಸಂಗೀತದಿಂದ ಸ್ತುತ್ಯ, ಆ ಚಿಂತನೆಯನ್ನು ರಾಜರು ಯಾಕೆ ಕೊಟ್ರು ಅಂತಂದ್ರೆ, ಈಗ ನಾವು ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಕಿರಿಕಿರಿ ಆದಾಗ ನಾವೆಲ್ಲ ಈಗಿನ ನಾವೆಲ್ಲ ಏನ್ ಮಾಡ್ತೇವೆ, ಹಾಡನ್ನ ಕೇಳ್ತೇವೆ.
ಹಾಡನ್ನ ಎಂಥ ಹಾಡನ್ನ ತುಂಬಾ ನೆಮ್ಮದಿ ಕೊಡುವಂತ ಒಂದು ಶಾಂತ ಹಾಡನ್ನು ಕೇಳ್ತೇವೆ. ಹಾಡುಗಳು ಎಷ್ಟು ಪ್ರಭಾವ ಬೀಳ್ತದೆ ಅಂತಂದ್ರೆ ಅದು ಅದು ಯಾವ ರೀತಿಯ ರಾಗದಲ್ಲಿ ಇರ್ತದೋ ಅದೊಂದು ಆ ಭಾವನೆ ನಮ್ಮಲ್ಲಿ ತಂದು ಕೊಡ್ತದೆ. ಆ ಭಾವನೆ ಬರಲಿಕ್ಕೆ ಕಾರಣ ಯಾರು? ರುದ್ರದೇವರು ನಮ್ಗೆ ಆ ರೀತಿ ಪ್ರೇರಣೆ ಮಾಡ್ತಾರೆ. ಹಾಗಾದ್ರೆ ಸಂಗೀತಕ್ಕೆ ಬೇಗ ನಮ್ಗೆ ಪ್ರಭಾವ ಬೀರುವರು ಯಾರು? ರುದ್ರದೇವರು. ಮನಸ್ಸಿಗೆ ನೆಮ್ಮದಿಯ ಹಾಡುಗಳನ್ನ ಕೇಳಬೇಕು. ಎಂತ ಹಾಡು? ದೇವರನ್ನ ಸ್ತೋತ್ರ ಮಾಡುವ ಹಾಡು. ಆ ಹಾಡುಗಳನ್ನ ಕೇಳಿದ್ರೆ ಏನಾಗ್ತದೆ? ಮನಸ್ಸು ರುದ್ರದೇವರು ಏನ್ ಮಾಡ್ತಾರೆ? ನಮ್ಮನ್ನ ದೇವರ ಕಡೆ ತಿರುಗಿಸ್ತಾರೆ. ಆದ್ರಿಂದ ಸಂಗೀತ ಲೋಲ ಯತಿ ಪುಂಗವ ಗೀತಗಾಥಂ. ಯಾರ್ಯಾರೋ ಮಾಡಿದ ಹಾಡನ್ನ ಕೇಳ್ತಿರ್ತೇವೆ. ಹಾಗಾಗ್ಬಾರ್ದು. ಯಾರು ಮಾಡಿದ್ದು? ಯತಿ ಪುಂಗವ ಹೀಗೂ ಒಂದು ಪದಚೇನೆ ಮಾಡ್ಬೋದು. ಅಥವಾ ಯತಿ ಪುಂಗವ, ಯತಿ ಶ್ರೇಷ್ಠರಾದಂತ ನಮ್ಮ ರಾಜರೇ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಹಾಡು. ಶ್ರೀಪಾದರಾಜರಿದ್ದಾರೆ. ಅಂತ ಯತಿ ಶ್ರೇಷ್ಠರೆಲ್ಲ ಮಾಡಿದ ಹಾಡುಗಳಿದೆ. ಯತಿ ಅಂತ ನಿಲ್ಲಿಸಿದ್ರೆ ಅವರೆಲ್ಲ ಬಂದ್ರು. ಪುಂಗವ ಅಂದ್ರೆ ಶ್ರೇಷ್ಠರು, ಯಾರು? ದಾಸರೆಲ್ಲ ಬಂದಿದ್ದಾರೆ, ಅವರೆಲ್ಲ ಮಾಡಿದ ಹಾಡುಗಳು. ಅಂತಹ ಹಾಡುಗಳಿಂದ ಸ್ತುತ್ಯ ಯಾರು? ನಮ್ಮ ರುದ್ರದೇವರು. ಅದರಿಂದ ನಮಗೆ ಸರ್ವೋತ್ತಮ ಎಂಬ ಜ್ಞಾನ ಕೊಡ್ಲಿಕ್ಕೆ ಮುಖ್ಯ ಕಾರಣರು ಯಾರಾಗ್ತಾರೆ? ನಮಗೆ ಭಾರಿ ಹತ್ತಿರದವರು, ನಮ್ಮ ಮನಸ್ಸಲ್ಲೇ ಕೂತಿರ್ತಾರೆ. ಅದರಿಂದ ರುದ್ರದೇವರ ಇದಕ್ಕೆಲ್ಲ ಕಾರಣ ಆಗ್ತಾರೆ. ಆದ್ರಿಂದ ಸಂಗೀತದಿಂದ ಸ್ತುತ್ಯ ಅಂತ ಹೇಳಿ ಗೀತಗಾಥಂ ತಂ ಗೌರ್ಯಪಾಂಗ ರಸಮಾಶ್ರಯ ವಿಶ್ವನಾಥಂ. ಗೌರಿಯ ಕಣ್ಣುಗಳಿಗೆ ಆನಂದ ಕೊಡ್ತಾನಂದ್ರೆ ನಾವು ಅಷ್ಟೇ. ನಮ್ಮ ದೃಷ್ಟಿ ಸರಿ ಮಾಡ್ತಾನೆ ರುದ್ರದೇವರು. ನಮ್ಮ ಮನಸ್ಸಲ್ಲಿ ಸರಿಯಾದ ಯೋಚನೆಗಳಿದ್ರೆ ನೋಡಿದ್ದೆಲ್ಲ ಚೆನ್ನಾಗಿ ಕಾಣುತ್ತದೆ, ಯಾವ ಕಿರಿಕಿರಿಯೂ ಕಾಣುವುದಿಲ್ಲ. ಆದ್ರಿಂದ ಗೌರಿ ಪಾಂಗರಸಮಾಶ್ರಯ, ಗೌರಿ ಕಣ್ಣುಗಳಿಗೆ ಆನಂದ ಕೊಡ್ತಾನಂದ್ರೆ ನಮ್ಮ ಮನಸ್ಸಲ್ಲಿದ್ದು ನಮಗೆ ನೋಡಿದ್ರಲ್ಲೆಲ್ಲ ದೇವರ ಬಗ್ಗೆ ಜ್ಞಾನ ಬರ್ಲಿಕ್ಕೆ ಕಾರಣ ಮಾಡಿಕೊಡ್ತಾನೆ, ಆನಂದವನ್ನು ಕೊಡ್ತಾನೆ. ಆದ್ರಿಂದ ಅಂತ ರುದ್ರದೇವರನ್ನ ಆಶ್ರಯಿಸ್ತೇನೆ. ಮತ್ತೆ ಅದೇ ರುದ್ರದೇವರನ್ನ ನೋಡಿ, ರುದ್ರದೇವರ ಬಗ್ಗೆ ಇಷ್ಟು ಚಿಂತನೆಯನ್ನ ರಾಜರು ಕೊಟ್ಟಿದ್ದಾರೆ. ಅವರನ್ನ ತಿರಸ್ಕಾರ ಮಾಡಬಾರ್ದು ಅಂತ ಅರ್ಥ. ವೈಷ್ಣವೋತ್ತಮರು ಇವರು ಅಂತ ಇಷ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ. ಈಗ ಹಿರಿಯರೆಲ್ಲ ನಮ್ಮನ್ನ ಚಿಕ್ಕವರನ್ನೆಲ್ಲ ಸ್ತೋತ್ರ ಮಾಡ್ತಾರೆ. ಈಗ ನೀವೇ ನಮ್ಮ ನಿರೂಪಣೆ ಮಾಡಿದ್ರೆ ಇಷ್ಟೆಲ್ಲ ಹೇಳ್ಬಿಡ್ತೀರಿ, ಯಾವುದೂ ಇರುವುದಿಲ್ಲ ಹಾಗೆ. ಆದ್ರೆ ಇಲ್ಲಿ ರುದ್ರದೇವರೆಲ್ಲ ಅಷ್ಟೆಲ್ಲ ಇದ್ದದ್ದನ್ನೇ ಹೇಳೋದು ಇವರೆಲ್ಲ. ನಮ್ಮ ಮುಂದಿನ ಪ್ರಾಣದೇವರು ಇವರು ತಮ್ಮ ಚಿಕ್ಕವರು. ರುದ್ರದೇವರು ಅವರ ಪದವಿಗಿಂತ ಚಿಕ್ಕವರು. ಅವರನ್ನು ಇಷ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕು. ಇಂದ್ರಾದಿ ದೇವಗಣ ವಂದಿತ ಪಾದ ಪದ್ಮಂ ಚಂದ್ರಾರ್ಧ ಚೂಡಮರವಿಂದ ದಲಾಯತಾಕ್ಷಂ ಕಂದರ್ಪ ವೈರಿಣಮನಿಂದ ಮಂದ ಬೋಧಂ ತಂ ದೇವ ಇಮಮಾಶಯ ವಿಶ್ವನಾಥಂ. ರುದ್ರದೇವರು ಹೇಗಿದ್ದಾರೆ ಅಂತಂದ್ರೆ ಇಂದ್ರಾದಿ ದೇವತೆಗಳೆಲ್ಲರೂ ಬಂದು ಆ ರುದ್ರದೇವರ ಪಾದವನ್ನು ಧರಿಸ್ತಾ ಇದ್ದಾರೆ. ಆ ಪಾದ ಅಷ್ಟು ಮಹಿಮೆ ಉಳ್ಳದ್ದು ಅಂತ ಅರ್ಥ. ನಂತರದಲ್ಲಿ ತಲೆ ಭಾಗಕ್ಕೆ ಬಂದ್ರು. ಅರ್ಧ ಚಂದ್ರನನ್ನು ತಮ್ಮ ತಲೆ ಆಭರಣವನ್ನಾಗಿ ಮಾಡಿಕೊಂಡಿದ್ದಾರೆ. ಆಮೇಲೆ ಕಣ್ಣು ಹೇಗಿದೆ? ಅರಳಿದ ಕಣ್ಣು, ಅಂದ್ರೆ ಕಮಲದಂತೆ ಕಣ್ಣು. ಕಮಲ ಯಾವಾಗ ನೋಡ್ಲಿಕ್ಕೆ ಸಿಗ್ತದೆ? ಹಗಲಿನ ಹೊತ್ತಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಹಗಲಲ್ಲಿ ಕಮಲ ಹೇಗಿರ್ತದೆ? ಅರಳಿದ್ದೇ ಇರ್ತದೆ. ಆದ್ರಿಂದ ಅರಳಿದ ಕಮಲ ಅಂತ ಚಿಂತನೆ ಮಾಡೋಣ. ಹಾಗಾದ್ರೆ ಕಮಲದಂತೆ ಕಣ್ಣು ಅಂತಂದ್ರೆ ಆನಂದದಿಂದ ಅರಳೋದು ಯಾವಾಗ ಕಮಲ? ಅದಕ್ಕೆ ಬಿಸಿಲು, ಅದಕ್ಕೆ ಆನಂದ ಕೊಡುವಂಥದ್ದು ಬಿಸಿಲು. ಆ ಬಿಸಿಲು ಆನಂದ ಸಿಕ್ಕಾಗ ಅದು ಅರಳುತ್ತದೆ. ಹಾಗೆ ರುದ್ರದೇವರು ಯಾವಾಗ್ಲೂ ದೇವರನ್ನ ಆನಂದಮಯ ಅಂತ ಚಿಂತಿಸಿದಕ್ಕೆ ಅವರು ಆನಂದದಲ್ಲಿದ್ದು ಆ ಕಣ್ಣುಗಳು ಅರಳಿರ್ತದೆ. ಹಾಗೆ ಅರಳಿದ ಕಣ್ಣನ್ನು ಚಿಂತಿಸ್ತಾ ಕಂದರ್ಪ ವೈರಿಣಂ, ನೋಡಿ ಶತ್ರುಗಳು, ಕಾಮ ಕ್ರೋಧಾದಿ ಶತ್ರುಗಳು ನಮಗೆ. ಆ ಶತ್ರುಗಳು ರುದ್ರದೇವರಿಗೂ ಶತ್ರುಗಳು. ಯಾರು? ಮನ್ಮಥ. ಅವನಿಗೆ ಶತ್ರು ಆದವ ಅನಿಂದ್ಯಂ. ನಾವೆಲ್ಲ ವೈಷ್ಣವೋತ್ತಮ ಅವರನ್ನ ಹೇಗೆ ನಿಂದಿಸ್ತೀವಿ? ಶಿವ ಸರ್ವೋತ್ತಮ ಅನ್ನೋರಿಗೆ ಓ ನಿಮ್ ಶಿವ ಏನೂ ಅಲ್ಲ ಅಂತ ನಾವು ಹೀಗೆ ತಿರಸ್ಕಾರ ಮಾಡ್ತೀವಿ. ಹಾಗಲ್ಲ, ಶಿವನು ನಮಗೆ ಬೇಕಾದವ, ವೈಷ್ಣವೋತ್ತಮ ಅಂತ ಚಿಂತಿಸ್ಬೇಕು. ಆದ್ರಿಂದ ಅನಿಂದ್ಯಂ, ನಿಂದಿಸ್ಲಿಕ್ಕೆ ಅಯೋಗ್ಯ, ನಿಂದನೆ ಮಾಡ್ಲಿಕ್ಕೆ ಬರುವುದಿಲ್ಲ, ಅಷ್ಟು ಗುಣಗಳಿವೆ ಹಿರಿಯರಲ್ಲಿ. ನಾವು ದೋಷವನ್ನು ಕಾಣಬಾರ್ದು. ಇದೆಲ್ಲ ಚಿಂತನೆಯನ್ನು ಕೊಡ್ತಾ ನಮಗೆ ಹಿರಿಯರು, ರಾಜರಿಗೆ ಕಿರಿಯರು. ಆದ್ರಿಂದ ಕಿರಿಯರು ನಮಗೆ ಹಿರಿಯರಲ್ವಾ, ನಮಗೆ ಜ್ಞಾನ ಕೊಡ್ಲಿಕ್ಕೋಸ್ಕರ ಅನಿಂದ್ಯಂ ಅಮಂದ ಬೋಧಂ. ದೇವರ ಬಗ್ಗೆ ಹೆಚ್ಚು ಕಾಲದಲ್ಲಿ, ಅಂದ್ರೆ ಕಲಿಪ್ರಭಾವ ಆಗಾಗ ಬಂದು ಹೋಗೋ ಇರ್ತದೆ ಇವರಲ್ಲಿ. ಆದ್ರೆ ಹೆಚ್ಚಿನ ಕಾಲದಲ್ಲಿ ಇವರು ಹೇಗಿರ್ತಾರೆ? ಅಮಂದ ಬೋಧಂ, ಸರಿಯಾದ ಜ್ಞಾನ ಉಳ್ಳವರಾಗಿರ್ತಾರೆ. ದೇವರು ಸರ್ವೋತ್ತಮ ಅಂತಾನೆ ಜ್ಞಾನ ಇರ್ತದೆ, ದೇವರು ಉತ್ತಮ ಅನ್ನೋ ಜ್ಞಾನವನ್ನೇ ಕೊಡುವವರಾಗಿರ್ತಾರೆ. ಆದ್ರಿಂದ ಅಮಂದ ಬೋಧಂ, ದೇವರ ಅದೇ ಕಲಿಪ್ರವೇಶ ಅದೆಲ್ಲ ಚಿಂತನೆನೇ ಬೇಡ ನಮಗೆ ಬೇಕಾದದ್ದು ಅದಲ್ಲ. ಇವರಲ್ಲಿರುವ ಜ್ಞಾನ ಏನು ಉಂಟಲ್ಲ ಅದು ನಮಗೆ ಬೇಕು. ಅದಕ್ಕೋಸ್ಕರ ಅಮಂದ ಬೋಧಂ ತಂ ದೇವದೇವಂ, ಆ ಇಂದ್ರಾದಿ ದೇವತೆಗಳಿಗೂ ಪೂಜ್ಯರಾಗಿ ಅವ್ರಿಗೂ ಎಲ್ಲ ಸಂಪತ್ತು ಕೊಡುವವರಾಗಿ, ಆದ್ರಿಂದ ದೇವದೇವಂ ಇಮಂ ಆಶ್ರಯ ವಿಶ್ವನಾಥಂ, ಇಂಥ ವಿಶ್ವನಾಥನನ್ನು ಆಶ್ರಯಿಸ್ತೇನೆ. ವೃಂದಾರು ನಾರದ ಸನಂದನ ಮುಖ್ಯ ಯೋಗಿ ವೃಂದೈ ಪ್ರಬಂಧ್ಯ ಚರಿತೈ ಪರಿತಶ್ಚ ಸೇವ್ಯಂ.
ಇಂದಿಂದಿರೋಪಮಸಿತೇತರ ಕಂಠಕಾಂತಿಂ ಸೌಂದರ್ಯ ಮೂರ್ತಿಮಿಮಮಾಶ್ರಯ ವಿಶ್ವನಾಥಂ. ನೋಡ್ಲಿಕ್ಕೂ ಎಷ್ಟು ಚೆನ್ನಾಗಿದ್ದಾರೆ, ಅವರ ವೈಭವವನ್ನು ಹೇಳ್ತಾ ಇದ್ದಾರೆ. ಏನಂತಂದ್ರೆ ಈ ದೇವರನ್ನು ಯಾವಾಗಲೂ ಸ್ತೋತ್ರ ಮಾಡುವವರು. ನಾರದರು, ಸನಕ, ಸನಂದನ ಇವರೆಲ್ಲರೂ ಸೇರಿ ಆ ಗುಂಪು, ಆ ಋಷಿಗಳ ಗುಂಪು ಸುತ್ತಲೂ ಬಂದು ನಿಂತಿದ್ದಾರೆ ರುದ್ರದೇವರ ಸುತ್ತಲೂ. ಆಮೇಲೆ ಯಾಕೆ ನಿಂತಿದ್ದಾರೆ ಅಂತಂದ್ರೆ ದೇವರಿಗೆ ಪ್ರೀತಿಯಂತೆ, ತನ್ನ ಭಕ್ತರನ್ನು ಸ್ತೋತ್ರ ಮಾಡಿದ್ರು ದೇವರಿಗೆ ಪ್ರೀತಿಯಂತೆ. ಅದಕ್ಕೋಸ್ಕರ ಈ ಭಕ್ತರು ಬಂದು ಏನ್ ಮಾಡ್ತಾ ಇದ್ದಾರೆ, ತಮ್ಗಿಂತ ಉತ್ತಮರಾದಂಥ ಭಕ್ತರು ಯಾರು, ರುದ್ರದೇವರು, ವೈಷ್ಣವೋತ್ತಮರು, ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಎಂಥ ಸ್ತೋತ್ರ, ಪ್ರಬಂಧ ಚರಿತೈ, ಅವರ ಚರಿತ್ರೆ ಎಂಥದ್ದು, ಆ ಚರಿತ್ರೆ ಕೇಳ್ತಾನೆ ನಮಸ್ಕಾರ ಮಾಡ್ತಾ ಇರ್ಬೇಕು, ಅಷ್ಟು ವೈಭವದ ಚರಿತ್ರೆಗಳವರದು. ಆ ಚರಿತ್ರೆಯಿಂದ ಸ್ತೋತ್ರ ಮಾಡ್ತಾ ನಾರದರೆಲ್ಲ ಸುತ್ತಲಿದ್ದಾರೆ. ಹಾಗೆ ನೋಡ್ಲಿಕ್ಕೆ ಹೇಗಿದ್ದಾರೆ ರುದ್ರದೇವರು ಅಂತಂದ್ರೆ, ಇಡೀ ಶರೀರ ಬಿಳಿ, ಆ ಮಧ್ಯದಲ್ಲಿ ಕತ್ತಿನ ಭಾಗ ಅಂದ್ರೆ ಕುತ್ತಿಗೆ ಅಲ್ಲಿ ಹೇಗಿದೆ, ಕಪ್ಪಾದ ಕಾಂತಿ ಅಂತೆ. ಯಾಕೆ, ವಿಷವನ್ನು ಧರಿಸಿದ್ದು, ನೀಲಕಂಠ ಅಂತ ಚಿಂತನೆಯನ್ನು ಕೊಡ್ತಾ ಸೌಂದರ್ಯ ಮೂರ್ತಿ. ಆ ಚಂದ್ರನ ಹಿಂದೆ ಹೇಳಿದ್ದು, ಚಂದ್ರ ತಲೆ ಮೇಲಿದ್ದಾನೆ, ಮೈ ತುಂಬಾ ನಾಗವನ್ನು ಧರಿಸಿದ್ದಾನೆ. ಹಾಗಾದ್ರೆ ಆ ಅವಯವಗಳ ಚಿಂತನೆ ಅಲ್ಲಿ ಕೊಟ್ಟಾಯ್ತು. ಈಗ ಆ ಇಡೀ ಶರೀರ ಬಿಳಿ ಅಂತ ಹೇಳಾಗಿದೆ. ಈಗ ನೀಲಕಂಠ ಅನ್ನೋ ಚಿಂತನೆಯನ್ನು ಕೊಟ್ಟು ಸೌಂದರ್ಯ ಮೂರ್ತಿ, ಆ ಚಿಂತನೆ ಮಾಡಿದ್ರೆ ಎಷ್ಟು ಸುಂದರ ಇದ್ದಾನೆ ಅವನು, ಅಂತ ಸೌಂದರ್ಯ ಮೂರ್ತಿಯನ್ನ ಆಶ್ರಯಿಸ್ತೇನೆ. ಮತ್ತೊಂದು ಕಡೆಯ ಒಂದು ಶ್ಲೋಕದಿಂದ ಅವನ ವೈಭವವನ್ನು ಹೇಳ್ತಾ ಇದ್ದಾರೆ. 5 ಶ್ಲೋಕದಿಂದ ಹೇಳಿದ್ರು ರಾಜರು. ಏನು ಅಂದ್ರೆ, ಛಂದಶ್ಚಯಸ್ತುತ ಚರಿತ್ರ ಪುರತ್ರಯಾಯ ಕುಂದ ಪ್ರಸೂನ ಕೃತ ಸೇವನ ತೃಪ್ತ ಚಿತ್ತ ತ್ವಾಂ ದೀನ ಬಂಧು ಮರುಣೆಂದು ಲಸತ್ಕಪರದಂ ಕಂದರ್ಪ ವಂದೇರಿ ಮರ್ಧನ ಸುಹೃದ್ದನ ವಿಶ್ವನಾಥ. ಏನಂತಂದ್ರೆ ರುದ್ರದೇವರು ಹೇಗಿದ್ದಾರೆ ಅಂತಂದ್ರೆ, ಈ ವೇದಗಳೆಲ್ಲ ಅವರಿಗಂತಲೇ ಪ್ರತ್ಯೇಕ ಒಂದಿಷ್ಟು ಸೂಕ್ತಗಳು, ಮಂತ್ರಗಳಿವೆ. ನಮಕ, ಚಮಕ, ರುದ್ರ ಸೂಕ್ತ ಒಂದಿಷ್ಟು ಅವರಿಗೋಸ್ಕರನೇ. ಅಂದ್ರೇನು, ವೇದಗಳು ಕೂಡ ಇವರನ್ನ ಪೂಜೆ ಮಾಡ್ತದೆ. ಅಂದ್ರೆ ವೇದಗಳಿಗೂ ಸ್ತುತ್ಯರು, ವೇದ ಸ್ತುತ್ಯರು ಅಂತ ಇವರು ಏನ್ ಮಾಡಿದ್ದಾರೆ, ತ್ರಿಪುರಾಸುರ ಮೊದಲಾದ ಆ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಅಂತ ಚರಿತ್ರೆ ಉಳ್ಳವರು. ಕುಂದ ಪ್ರಸೂನಕೃತ ಸೇವನ ತೃಪ್ತ ಚಿತ್ತ, ಎಷ್ಟು ಬೇಗ ಪ್ರಸನ್ನ ಆಗ್ತಾರಂದ್ರೆ, ಏನೋ ಬೇಡ, ಚಿಕ್ಕ ಮಲ್ಲಿಗೆ, ಆ ಮಲ್ಲಿಗೆ ಪುಷ್ಪವನ್ನು ಏರಿಸಿದ್ರೆ ಸಾಕು, ಭಾರಿ ಆನಂದ ಅಂತೆ, ಬೇಗ ಒಲಿದು ಬಿಡೋದು. ನಮ್ಮ ಕೃಷ್ಣನಿಗದೆ ತುಳಸಿನೇ ಬೇಕು, ಅಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಹೇಳ್ತಾನೆ ಕೃಷ್ಣ. ಆದ್ರೆ ತುಳಸಿ ಇಲ್ಲದ ಪೂಜೆ ತೋಗಳಲ್ಲ, ದಾಸರು ಹೇಳ್ಬಿಟ್ರು ನಮಗೆ. ಅವನಿಗೆ ತುಳಸಿ ಭಾರಿ ಪ್ರೀತಿ, ತುಳಸಿ ಇರಲೇಬೇಕು, ಕಡೆ ಪಕ್ಷ ತುಳಸಿ ಶಬ್ದ ಆದ್ರೂ ಇರಬೇಕು. ರುದ್ರದೇವರೇ ಹಾಗೆಲ್ಲ ಇಲ್ಲ, ಮಲ್ಲಿಗೆ ಒಂದು ಮಲ್ಲಿಗೆ ಸುಲಭ ಅಲ್ಲಿ ಇಲ್ಲಿ ಸಿಕ್ಕಿಬಿಡ್ತದೆ, ಅದನ್ನು ತಗೊಂಡು ಒಂದು ಹೂವು ಏರಿಸಿದ್ರು ಸಾಕು, ಅಷ್ಟು ಬೇಗ ಪ್ರಸನ್ನನಾಗ್ತಾನೆ. ಹೇಗಿದ್ದಾರೆ ರುದ್ರದೇವರು ಅಂತಂದ್ರೆ, ತ್ವಾಂ ದೀನ ಬಂಧು, ದೀನರಿಗೆಲ್ಲ, ಯಾರಿಗೆ ಶಕ್ತಿ ಇಲ್ಲ, ಅಶಕ್ಯರೋ ಅಂತರ ಎಲ್ಲ ನೋಡಿ, ಶಕ್ತಿ ಇರುವುದಿಲ್ಲ, ಜಪ ಮಾಡ್ಲಿಕ್ಕೆ ಆಗುದಿಲ್ಲ, ಕೂತ್ಕೊಂಡು ಸಂಧ್ಯಾ ವಂದನೆ ಆಗುದಿಲ್ಲ, ಪೂಜೆ ಆಗುದಿಲ್ಲ, ಅವ್ರಿಗೆಲ್ಲ ಎಷ್ಟು ಕರುಣೆ ಅಂದ್ರೆ ಮನಸ್ಸಲ್ಲೇ ಅದನ್ನೆಲ್ಲ ಚಿಂತನೆ ಮಾಡಿ ಆ ಫಲವನ್ನೆಲ್ಲ ತಂದು ಕೊಡ್ತಾರೆ. ದೇವರೇ, ನಿನ್ನ ಪೂಜೆನ ಮನಸ್ಸಲ್ಲಿ ಕೂತು ಮಾಡ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದೀನಿ, ನಾನು ಇದ್ದೇನಲ್ಲಿ, ನಾನು ನೋಡ್ತಾ ಇದ್ದೇನೆ, ಆದ್ರಿಂದ ಅವ್ರಿಗೆ ಆ ಪುಣ್ಯವನ್ನೆಲ್ಲ ತಂದು ಕೊಡ್ತಾನೆ. ಆದ್ರಿಂದ ದೀನ ಬಂಧು. ಆಮೇಲೆ ಅರಿಮರ್ದನ, ಶತ್ರುಗಳನ್ನ ಸಂಹಾರ ಮಾಡ್ತಾನೆ. ನೋಡಿ, ಮತ್ತೆ ಮತ್ತೆ ಶತ್ರುಗಳನ್ನ ಸಂಹಾರ. ಹಾಗಾದ್ರೆ ನಮ್ಮ ಮನಸ್ಸಿಗೆ ಶತ್ರುಗಳು ತುಂಬಾ ಜನ ಇರ್ತಾರೆ, ಅಂದ್ರೆ ಕಾಮ, ಕ್ರೋಧ ಮೊದಲಾದವರು ಇದ್ದಾರೆ. ಅವರನ್ನೆಲ್ಲ ಮತ್ತೆ ಮತ್ತೆ ಅವ್ರು ಬರುವ ಈ ಶತ್ರುಗಳು ಬೇಡ, ಇನ್ನೊಬ್ಬ ಮೊದಲೇ ಹೇಳಿದ್ರು, ಗುರುಗಳನ್ನು ಸ್ತೋತ್ರ ಮಾಡ್ಬೇಕಾದ್ರೆ ಹೇಳಿದ್ರು, ಆ ಮನಸ್ಸನ್ನು ಪ್ರವೇಶ ಮಾಡ್ಲಿಕ್ಕೆ ಒಬ್ಬ ಕಾಯ್ತಾ ಇದ್ದಾನೆ, ತದ್ವಿವೀಕ್ಷಂ, ಅಂದ್ರೆ ಮನಸ್ಸನ್ನು ಪ್ರವೇಶ ಮಾಡ್ಲಿಕ್ಕೆ ಕಾಯ್ತಾ ಇರುವ ಒಬ್ಬ ಕಲಿ ಅಂತ ಇದ್ದಾನೆ. ಅವನನ್ನ ಗೆಲ್ಬೇಕು ಅಂತ ಗುರುಗಳಲ್ಲಿ ಹೇಗೆ ಪ್ರಾರ್ಥನೆ ಮಾಡಿದ್ರು ಅಂತ ಅವನು ಬರಬಾರ್ದು ಅಂತಂದ್ರೆ ಯಾವಾಗ್ಲೂ ದೇವರನ್ನ ಚಿಂತನೆ ಮಾಡ್ತಾ ರುದ್ರದೇವರು ನಮ್ಮ ಮನಸ್ಸಲ್ಲಿ ಕೂತ್ರೆ ಆ ಶತ್ರುವನ್ನು ಗೆಲ್ಲುವರಾಗ್ತಾರೆ. ಅದರಿಂದ ಅರಿಮರ್ದನ ಅಂತ ಚಿಂತನೆಯನ್ನು ಮಾಡ್ತಾ, ಸುಹೃದ್ದನ, ಸಜ್ಜನರಿಗೆಲ್ಲ ನಿಜವಾದ ಸಂಪತ್ತು ಯಾರು ಅಂತಂದ್ರೆ ಆ ವೈಷ್ಣವೋತ್ತಮನ ಮನಸ್ಸಲ್ಲಿ ಹೊತ್ತರೆ ಇನ್ಯಾವ ಸಂಪತ್ತು ಬೇಕು. ಆದ್ರಿಂದ ಸುಹೃದ್ದನ ವಿಶ್ವನಾಥ, ತ್ವಾಂ ವಂದೇ, ನಿನ್ನನ್ನು ನಮಸ್ಕಾರ ಮಾಡ್ತೇನೆ. 5 ಶ್ಲೋಕದಿಂದ ವರ್ಣಿಸಿದ್ರು. ಯಾಕೆ ಅಂತಂದ್ರೆ ರುದ್ರದೇವರಿಗೆ 5 ಮುಖ, ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್, ಆಚಾರ್ಯ ಮಧ್ವರು ಕೊಟ್ಟಂತ ಚಿಂತನೆ. ರುದ್ರದೇವರಿಗೆ 5 ಮುಖಗಳು, 5 ಮುಖಗಳ ಬಹುಶಃ ಆ ಲಿಂಗದಲ್ಲೇ ರಾಜರಿಗೆ 5 ಮುಖ ಕಾಣಿಸ್ತು, ನಮಗೂ 5 ಮುಖಗಳನ್ನು ತೋರಿಸ್ತಾ 5 ಶ್ಲೋಕಗಳಿಂದ ಹೇಳ್ತಾ ಒಂದೊಂದು ಮುಖವನ್ನು ಸ್ತೋತ್ರ ಮಾಡ್ತಾ ಪ್ರದಕ್ಷಿಣೆ ಬಂದ್ರು ಕಾಣ್ತದೆ. ಆ ಪ್ರದಕ್ಷಿಣೆಯನ್ನು ಚಿಂತನೆ ಮಾಡ್ತಾ ನೋಡಿ, ಇಲ್ಲ ಮನಸ್ಸಲ್ಲಿ ಚಿಂತನೆ ಮಾಡಿದ್ರು ಇಷ್ಟು ಫಲ, ಅಲ್ಲಿ ಪ್ರದಕ್ಷಿಣೆ ಹಾಕಿದ ಫಲವನ್ನು ಕೊಡ್ತಾರೆ ರುದ್ರದೇವರು. ಆದ್ರಿಂದ ಅಂತ ವಿಶ್ವನಾಥನ್ ನಾವು ಕೂಡ ಒಂದೇ ನಮಸ್ಕಾರ ಮಾಡೋಣ. ನಂತರ ಅಲ್ಲೇ ಸಮೀಪದಲ್ಲಿ ಇನ್ನೊಂದು ಕ್ಷೇತ್ರ ನಂದಿಕೇಶ್ವರ ಅಂತ, ಅದನ್ನ ನಂದಿ ರುದ್ರದೇವರ ವಾಹನ, ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ.
ಸುಚಾರು ಕರ್ಣಲಾಂಗೂಲ ಶೃಂಗಾಂಗೃದರ ದೃಂಗುಖಂ ಕಕುತ್ಮಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ. ನಂದಿ ಹೇಗಿದ್ದಾನೆ? ಒಂದು ಎತ್ತು ಹೇಗಿರಬೇಕು, ಲಕ್ಷಣವಾದ ಎತ್ತು, ಚೆನ್ನಾಗಿ ದಷ್ಟಪುಷ್ಟವಾದ ಎತ್ತು ಹೇಗಿರಬೇಕೋ ಹಾಗಿದ್ದಾನೆ. ಸುಚಾರು ಕರ್ಣ, ಭಾರಿ ಸುಂದರಂತೆ. ಸಾಮಾನ್ಯ ಎತ್ತು ಚೆನ್ನಾಗಿರ್ತದೆ, ಎಲ್ಲ ಅವಯವ ಚೆನ್ನಾಗಿದ್ರೆ ಚೆನ್ನಾಗಿರ್ತದೆ. ಆದ್ರೆ ಈ ವಾಹನ, ರುದ್ರದೇವರ ವಾಹನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸುಚಾರು ಕರ್ಣಲ ಅಂಗುಲ, ಒಳ್ಳೆ ಅವಯವಗಳು, ಹಸುಗೆ ಬೇಕಾದ ಅವಯವಗಳು ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೇವಲ್ಲ, ಎಲ್ಲ ಅವಯವಗಳು ಸುಚಾರು, ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಚಾರು ಅಷ್ಟೇನಿಲ್ಲ, ಸುಚಾರು, ತುಂಬಾ ಚೆನ್ನಾಗಿದೆ ಅಂತ. ವೃಷಂ ಶ್ವೇತಂ, ಬಿಳಿಯಾದ ಎತ್ತು. ಯಾವುದೇ ರೀತಿಯ ಬಿಳಿ ಅನ್ನೋದು ನಾವು ಹಿಂದಿನ ಪ್ರವಚನಗಳಲ್ಲಿ ನೋಡಿದ್ದೇವೆ, ಏನು ಶುದ್ಧ ಅಂತ, ಯಾವುದೇ ರೀತಿಯ ಕಲ್ಮಶ ಇಲ್ಲ ಅಂತದ್ದು. ಶಂಕರ ವಾಹನಂ, ಶಂ ಅಂದ್ರೆ ಸಂತೋಷ, ಆನಂದ, ಕರ ಅಂದ್ರೆ ಉಂಟು ಮಾಡುದು. ರುದ್ರದೇವರು ಆನಂದವನ್ನು ಉಂಟು ಮಾಡ್ತಾರೆ. ಅಂತ ಆನಂದವನ್ನು ಉಂಟು ಮಾಡುವವನ ವಾಹನ. ಅದೇ ನೋಡಿದ್ರೆ ಈ ಹಸುವನ್ನು, ಈ ಎತ್ತನ್ನು ನೋಡಿದ್ರು ನಮ್ಗೆ ಆನಂದ ಉಂಟಾಗ್ತದೆ. ಅದರಿಂದ ನವಮಿ, ನಮಸ್ಕಾರ ಮಾಡ್ತೇನೆ ಯಾರನ್ನ? ಶಂಕರ ವಾಹನಂ, ಆನಂದವನ್ನು ಉಂಟು ಮಾಡುವವನ ವಾಹನ. ಈಗ ಡೆಲಿವರಿ ತಂದು ಕೊಡ್ತಾ ಇರ್ತಾರೆ, ಅವ್ರು ತಂದು ಕೊಡ್ಲಿಕ್ಕೆ ಯಾವ್ದ್ರಿಂದ ಬಂದ್ರು? ತಮ್ಮ ವಾಹನದಿಂದ ಬಂದಿರ್ತಾರೆ. ಹಾಗೆ ಆನಂದವನ್ನು ನಮ್ಗೆಲ್ಲರಿಗೂ ತಲುಪಿಸ್ಲಿಕ್ಕೋಸ್ಕರ ರುದ್ರದೇವರು ಬರ್ತಾ ಇರ್ತಾರೆ. ಇದೇ ಸಂದರ್ಭ ಅಂದ್ರೆ ಸಂಜೆ ಹೊತ್ತಿಗೆ ಬರ್ತಾರೆ ಅನ್ನುವ ಮಾತು ಇದೆ. ಅಂತ ಸಮಯದಲ್ಲಿ ಯಾರ ಮೇಲೆ ಬರ್ತಾರೆ? ನಮ್ಮ ನಂದಿ ಮೇಲೆ ಬರ್ತಾರೆ. ಆದ್ರಿಂದ ಆ ಆನಂದನ ಉಂಟು ಮಾಡುವವನ ತರುವವ. ಆದ್ರಿಂದ ಏನಂತ ಚಿಂತನೆ ಮಾಡಿದ್ರು? ನವಮಿ ಶಂಕರ ವಾಹನಂ. ಹಾಗೆ ನಂದಿಯನ್ನು ನಮಸ್ಕಾರ ಮಾಡ್ತಾ ಮುಂದೆ ಸಂಚಾರ ಮಾಡ್ತಾ ಮಧ್ಯವಾಟ ಮಠ ಅಂತ. ಆ ಮಧ್ಯವಾಟ ಮಠ ಅಲ್ಲಿ ಹೇಗಂದ್ರೆ ಕ್ರಮ ಮೊದಲೇನಿತ್ತಂತಂದ್ರೆ, ಮಧ್ವಾಚಾರ್ಯರು 3 ಹೊತ್ತು ಪೂಜೆ ಮಾಡ್ತಾರೆ. ದಿನದಲ್ಲಿ ತ್ರಿಕಾಲ ಪೂಜೆ ಅಂತ ಕ್ರಮ. ಬೆಳಗ್ಗೆ ಪೂಜೆ ಕೃಷ್ಣನ ಗುಡಿಯಲ್ಲಿ ಮಾಡ್ತಿದ್ರು, ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸ್ತಿದ್ರು. ಮಧ್ಯಾಹ್ನದ ಪೂಜೆ ಈ ಮಧ್ಯವಾಟ ಮಠದಲ್ಲಿ ಮಾಡ್ತಿದ್ರು. ಸಂಜೆಯ ಪೂಜೆ ಸುಬ್ರಹ್ಮಣ್ಯ ಮಠದಲ್ಲಿ ಮಾಡ್ತಿದ್ರು. ಈ ರೀತಿ ಕ್ರಮ ಇತ್ತು. ಹಾಗೆ ಆ ಮಧ್ಯವಾಟ ಮಠ ಅಂದ್ರೆ ಮಧ್ಯಾಹ್ನದ ಪೂಜೆಗೆ ಮಧ್ವಾಚಾರ್ಯ ಬರ್ತಿದ್ದ ಜಾಗ, ಅಲ್ಲಿಗೆ ಬಂದಿದ್ದಾರೆ. ಮಧ್ವಾಚಾರ್ಯ ಅಲ್ಲಿ ಏನು ವಿಶೇಷ ಇಟ್ರು ಅಂತಂದ್ರೆ, ವೇದವ್ಯಾಸರು ಒಂದಿಷ್ಟು ಶಿಲೆಗಳನ್ನ ಕೊಟ್ಟಿದ್ರು. ತಮ್ಮ ಸನ್ನಿಧಾನ, ಲಕ್ಷ್ಮೀ ಸಮೇತವಾದಂತ ಒಂದು ಸನ್ನಿಧಾನ ಉಳ್ಳಂತ ಒಂದಿಷ್ಟು ಶಿಲೆಗಳನ್ನ ಆಚಾರ್ಯ ಆಚಾರ್ಯ ಮಧ್ವರು ಒಂದಿಷ್ಟು ಕೃಷ್ಣನ ಗುಡಿಯಲ್ಲಿ ಇಟ್ಟಿದ್ರು. ನಂತರ ಬೇರೆ ಕಾಲದಲ್ಲಿ ಮುಂದೆ ಅಂದ್ರೆ ತಮ್ಮ ಶಿಷ್ಯರಿಗೂ ಒಪ್ಪಿಸಿದ್ರು. ಪರಂಪರೆ ಪ್ರಕಾರ ಬೇರೆ ಬೇರೆ ಮಠಗಳಲ್ಲಿ ಇವತ್ತು ನೋಡ್ತೇವೆ. ಹಾಗೆ ಒಂದು ವ್ಯಾಸಮುಷ್ಟಿ ಈಗ ನೋಡ್ತೇವೆ ಸೋದೆ ಮಠದಲ್ಲಿ ಇದೆ. ಆ ವ್ಯಾಸಮುಷ್ಟಿ ಎಲ್ಲಿತ್ತು ಅಂತಂದ್ರೆ, ರಾಜರ ಕಾಲದಲ್ಲಿ ಈ ಮಠದಲ್ಲಿ ಇತ್ತು. ಕಾಲಾಂತರದಲ್ಲಿ ಸೋದೆ ಮಠಕ್ಕೆ ಬಂದಿದೆ. ಈ ವೇದವ್ಯಾಸರು ಬಂದ ಜಾಗವನ್ನ ಅಂದ್ರೆ ಆ ಶಿಲೆಯಲ್ಲಿ ಅಷ್ಟು ಸನ್ನಿಧಾನ, ವೇದವ್ಯಾಸರೇ ಬಂದ್ರು. ಆ ಸನ್ನಿಧಾನ ಹೇಗಿದೆ ಅಂತಂದ್ರೆ ಅದನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭವಘರ್ಮ ಭವಾತಿಗ್ನ ಸಸತ ಸೇವ್ಯತಾಂ ಮಠ ಕೃಷ್ಣದ್ವೈಪೋ ಯತ್ರಾಗಾದ್ ವಾಯುವರ್ತ್ಮನ. ನೋಡ್ತಾ ಇರ್ತೇವೆ, ಮಳೆಗಾಲ ಹತ್ತಿರ ಬಂದಂಗಿದೆ. ಹೇಗ್ ಬಂತು ಮೋಡ ಇಲ್ಲಿಗೆ? ಹೇಗ್ ಬಂತು ಅಂತಂದ್ರೆ, ಆಕಾಶದಲ್ಲಿ ಗಾಳಿ ಬೀಸ್ತಾ ಇರ್ತದೆ, ಗಾಳಿ ಏನ್ ಮಾಡ್ತದೆ? ಕೊಂಡು ತರ್ತದೆ. ಹಾಗೆ ವೇದವ್ಯಾಸರು ಇಲ್ಲಿ ಹೇಗ್ ಬಂದ್ರು ಅಂತಂದ್ರೆ, ಆ ಮೋಡ ಬರ್ತದೆ. ಯಾಕೆ ಬರ್ತದೆ? ಬಿಸಿಲು ಜಾಸ್ತಿ ಆಗಿರ್ತದೆ. ಗ್ರೀಷ್ಮ ಋತು ಆದ್ಮೇಲೆ ವರ್ಷ ಋತು ಬರ್ತದೆ. ಅಂದ್ರೆ ಗ್ರೀಷ್ಮ ಋತುವಲ್ಲಿ ಏನಾಗಿರ್ತದೆ, ಬಿಸಿಲಿಂದ ಸಾಕಾಗಿ ಹೋಗಿರ್ತದೆ. ನಮಗೆ ನೆಮ್ಮದಿ ತಂಪನ್ನು ಉಂಟು ಮಾಡ್ಲಿಕ್ಕೋಸ್ಕರ ವರ್ಷ ಋತುಯಲ್ಲಿ ಮೋಡಗಳೆಲ್ಲ ನಮಗೆ ತಂಪನ್ನು ಉಂಟು ಮಾಡ್ತದೆ. ಹಾಗೆ ವೇದವ್ಯಾಸರು ಇಲ್ಲಿಗೆ ಬರ್ತಾ ಇದ್ದಾರೆ ಮಧ್ಯವಾಟ ಮಠಕ್ಕೆ. ಯಾಕೆ ಬಂದ್ರು ಅಂತಂದ್ರೆ, ಆ ಸಜ್ಜನರಿಗೆಲ್ಲ ಏನಾಯ್ತು, ಸಂಸಾರದ ತಾಪ ಜಾಸ್ತಿ ಆದಾಗ ಅವ್ರಿಗೆ, ಆಗ ನಮ್ಮ ಆಚಾರ್ಯ ಮಧ್ವರೆಂಬ ಗಾಳಿ ಆ ಬದ್ರಿಕಾಶ್ರಮದಲ್ಲಿ ಇದ್ದಂತ ವೇದವ್ಯಾಸ ದೇವರನ್ನ ಅಲ್ಲಿಂದ ತಳ್ಕೊಂಡು ಎಲ್ಲಿಗೆ ತಂದ್ರು? ನಮ್ಮ ಮಧ್ಯವಾಟ ಮಠಕ್ಕೆ ತಂದಿದ್ದಾರೆ. ಅಂತ ವೇದವ್ಯಾಸರು ಯಾವಾಗ್ಲೂ ಸಜ್ಜನರಿಂದ ಸೇವಿಸಲ್ಪಡಬೇಕು ಅಂತ ರಾಜರು ಹೇಳ್ತಾ ಇದ್ದಾರೆ. ನಮಗೆ ಗೊತ್ತೇ ಇಲ್ಲ, ಬಹುಶಃ ಹೆಚ್ಚಿನ ಜನರಿಗೆ ಈ ಮಠದ ಬಗ್ಗೆ ಪರಿಚಯನೇ ಇಲ್ಲ ಅಂತ ಕಾಣ್ತದೆ. ಆದ್ರಿಂದ ರಾಜರು ಮತ್ತೆ ನೆನಪು ಮಾಡಿಕೊಡ್ತಾರೆ, ಸಜ್ಜನರೆಲ್ಲ ಇಲ್ಲಿ ಸೇವೆ ಮಾಡ್ಬೇಕು, ಸಜ್ಜನರು ಸೇವೆ ಮಾಡ್ಲಿ ಸ್ತೋತ್ರ ಮಾಡ್ತಾ ಆ ವೇದವ್ಯಾಸ ದೇವರು ಅಲ್ಲಿ ಶೋಭಿಸ್ತಾ ಇದ್ದಾರೆ. ಹೇಗೆ ಶೋಭಿಸ್ತಾ ಇದ್ದಾರೆ? ಅವರ ವೈಭವ. ಸ್ನೇಹಾರ್ದ್ರ ಮಧ್ವಹೃದಯಾಖ್ಯ ದಶಾನುಶಕ್ತಂ ಮೋಹಾಖ್ಯ ಸಂತಮ ಸಕೃಂತನ ತೀವ್ರ ಶಕ್ತಿಂ ಶ್ರೀಮಧ್ಯವಾಟ ಮಠ ಪೌರುಟ ಭಾಜನಸ್ಥಂ ವ್ಯಾಸ ಪ್ರದೀಪಂ ಇಮಮಾದರದೋ ಭಜದ್ವಂ. ಈಗ ಒಂದು ಅಲ್ಲಿ ಸ್ವಲ್ಪ ಶ್ರೀಮಂತರ ಮನೆ, ಬಂಗಾರದ ದೀಪ. ಆ ದೀಪದಲ್ಲಿ ಚೆನ್ನಾಗಿ ಕರಗಿರುವ ತುಪ್ಪ ಅಥವಾ ಶುದ್ಧವಾದ ಎಣ್ಣೆ ಹಾಕಿದ್ರೆ, ಹಾಗೆ ನೆಂದಂತ ಬತ್ತಿ ಇಟ್ಟು ಒಳ್ಳೆ ದೀಪವನ್ನು ಬೆಳಗಿದ್ರೆ
ಆಗೇನಾಗ್ತದೆ, ಹೊಸ ದೀಪ, ಹೊಳೆಯುವ ದೀಪ ಬಂಗಾರದ್ದಾದ್ರಿಂದ ಇನ್ನೂ ಬೆಳಗ್ತದೆ. ಏನಾಗ್ತದೆ, ಎಲ್ಲ ಕಡೆ ಕತ್ತಲೆಯನ್ನು ನಾಶ ಮಾಡ್ತದೆ. ಹಾಗೆ ಈ ಮಧ್ಯವಟ ಮಠ, ಆ ಮಠದಲ್ಲಿ ಅಲ್ಲಿ ಆ ವ್ಯಾಸಮುಷ್ಟಿಯನ್ನು ಹೇಗಿಟ್ಟಿದ್ರು, ಓಪನ್ ಅಲ್ಲಿ ಸುಮ್ಮನೆ ಬಿಟ್ಟದ್ದಲ್ಲ, ಬಂಗಾರದ ಸಂಪುಷ್ಟದಲ್ಲಿ ಇಟ್ಟಿದ್ರು. ಅಂದ್ರೆ ಅಷ್ಟು ವೈಭವ ಬಂಗಾರದ ಸಂಪುಷ್ಟದಲ್ಲಿ ಇಟ್ಟಿದ್ರು. ಆಗೇನಾಯ್ತು, ಅದು ಹೇಗಿದೆ ಅಂತಂದ್ರೆ, ಬಂಗಾರದ ದೀಪ, ಆ ದೀಪದಲ್ಲಿ ಅಂದ್ರೆ ಹಣತೆ, ಬಂಗಾರದ ಹಣತೆ, ಅದರಲ್ಲಿ ಮಧ್ವಾಚಾರ್ಯರ ಭಕ್ತಿ ಎಂಬ ಎಣ್ಣೆಯಿಂದ ಒದ್ದೆ ಆದಂತಹ ಒಂದು ಬತ್ತಿ, ಆ ಬತ್ತಿಯಲ್ಲಿ ಪ್ರಕಾಶಮಾನವಾದ ಪ್ರಜ್ವಲ, ಅಂದ್ರೆ ಆ ದೀಪ ಯಾವುದು ಅಂತಂದ್ರೆ ಈ ವೇದವ್ಯಾಸ ದೇವರು ಏನ್ ಮಾಡ್ತಾ ಇದ್ದಾರೆ, ಕತ್ತಲನ್ನು ಓಡಿಸಿದಂತೆ ನಮ್ಮ ಅಜ್ಞಾನವೆಂಬ ಕತ್ತಲನ್ನು ಓಡಿಸ್ತಾ ಇದ್ದಾರೆ. ಅಂತವರು ನಾವು ಯಾವಾಗ್ಲೂ ಸೇವೆ ಮಾಡಬೇಕು. ಜನರು ಆಧಾರತಃ ಭಜಧ್ವಂ, ಸೇವೆ ಮಾಡ್ರಿ ಅಂತ ಹೇಳಿ ನಮಗೆಲ್ಲ ಆದೇಶ ಮಾಡ್ತಾ ಇದ್ದಾರೆ. ನಂತರ ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತೆ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಏನಂತಂದ್ರೆ ವೇದವ್ಯಾಸ ದೇವರು ಹೇಗಿದ್ದಾರೆ ಅಂತಂದ್ರೆ, ಗುಣಾವಾಸ, ಎಲ್ಲ ಗುಣಗಳು ಇವರಲ್ಲೇ ಆಶ್ರಯವನ್ನು ಪಡೆದಿದೆ. ಗುಣ ಎಲ್ಲ ಇವರಿಂದಲೇ ಬೇರೆ ದೇವತೆಗಳಿಗೆ ಬರೋದು. ಇವರನ್ನ ಗುಣಮಯ ಅಂತ ಚಿಂತಿಸಿದ್ದಕ್ಕೆ ಅವರಲ್ಲೆಲ್ಲ ಗುಣಗಳು, ಅವರವರ ಯೋಗ್ಯತೆ ತಕ್ಕಂತೆ ಎಲ್ಲರಲ್ಲೂ ಗುಣವನ್ನು ಕೊಡುವಂತ ಅಷ್ಟು ಸಮುದ್ರ ಗುಣಾರ್ಣವ. ಅದಕ್ಕೆ ಗುಣಾವಾಸ ವಿದ್ಯಾಧೀಶ, ಯಾವ್ಯಾವ ವಿದ್ಯೆಗಳಿದೆ ಎಲ್ಲದಕ್ಕೂ ಒಡೆಯ. ನೋಡಿದ್ವಿ, ವೇದವ್ಯಾಸ ದೇವರ ಅವತಾರ ಮಾಡಿದ್ದು ಯಾವುದಕ್ಕೋಸ್ಕರ, ಜ್ಞಾನಕ್ಕೋಸ್ಕರಲೇ ಅವತಾರ ಮಾಡಿದ್ದು. ಆದ್ರಿಂದ ವಿದ್ಯಾಧೀಶ ಸತಾಂವಶ, ಸಜ್ಜನರು ಬೇಗ ಒಲಿತಾನೆ, ಒಲಿಯಲ್ಲ ಅಂತ ನಾವು ಹೇಳಿದ್ವಿ, ಆದ್ರೂ ಒಂದ್ ರೀತಿ ಒಲಿತಾನೆ, ತಿಳಿಲಿಕ್ಕೆ ಸಾಧ್ಯ ಇಲ್ಲ. ತಿಳಿಯೋದು ನಿನ್ನಾಟ ತಿರುಪತಿಯ ವೆಂಕಟ. ಆದ್ರಿಂದ ಸತಾಂವಶ. ಅದಕ್ಕೆ ಹಿಂದೆ ಹೇಳಿದ್ರು, ಏನು, ಕೃಷ್ಣನಲ್ಲಿ ಯತಿಗಳಿಂದ ಅವರ ಭಕ್ತಿಗೆ ಸಿಕ್ಕು ಬಿದ್ದವ, ಯತಿಗಳ ಭಕ್ತಿಗೆ ಸಿಕ್ಕು ಬೀಳ್ತಾನೆ. ಇನ್ನು ಸ್ವಲ್ಪ ನಾವು ಅವರಿಗಿಂತ ಕಳಮಟ್ಟದವರು, ನಮ್ಮ ಭಕ್ತಿಗೂ ಸಿಕ್ಕು ಬೀಳ್ತಾನೆ. ಆದ್ರೆ ನಾವೇನಾಗಿರ್ಬೇಕು, ಸಜ್ಜನರಾಗಿರ್ಬೇಕು. ಸತಾಂವಶ, ನಾವು ಸಜ್ಜನರಂದ್ರೆ ದೇವರನ್ನ ಚಿಂತಿಸುವರಾಗಬೇಕು. ನಮ್ಮ ಚಿಂತನೆ ಸರಿ ಇತ್ತಂತಂದ್ರೆ, ಯಾವುದೇ ರೀತಿ ದೋಷ ಇಲ್ಲ ಅಂತಾದ್ರೆ ನಮ್ಮ ಭಕ್ತಿಗೂ ಸಿಕ್ಕು ಬೀಳ್ತಾನೆ. ಇನ್ನೊಂದು ರೀತಿ ಚಿಂತಿಸೋದಾದ್ರೆ ಸತಾಂವಶ ಅಂದ್ರೆ ಪ್ರಾಣದೇವರಿಗೆ ವಶನಾದವ, ಆಚಾರ್ಯ ಮಧ್ವರು ಅವರಿಗೆ ಒಲಿದು ಬಂದವ. ಆದ್ರಿಂದ ಸತಾಂವಶ ಮಾಂ ನಿರಾಶಂ, ನನ್ನನ್ನ ಹೇಗ್ ಮಾಡು ಅಂತಂದ್ರೆ, ನಂಗೆ ಇದು ಬೇಕು ಅದು ಬೇಕು ಅಂತ ನಾವೆಲ್ಲ ಬರೀ ಅದನ್ನೇ ಕೇಳೋರು, ಬರೀ ಆಸೆಮಯ. ನಮ್ಮ ಸ್ವಭಾವ ಏನಂದ್ರೆ ಬೇಡ್ತಾನೆ ಇರುವುದು, ಕೊಡುವಂತ ಸ್ವಭಾವ ಇಲ್ಲೇ ಇಲ್ಲ. ಅದನ್ನು ದೂರ ಮಾಡು. ಮಾಂ ನಿರಾಶಂ, ಯಾವುದೇ ಆಸೆ ಇಲ್ಲದಂತೆ ಮಾಡು. ಮತ್ತೆ ಗತಕ್ಲೇಶಂ, ದೋಷಗಳು, ಈ ಸಂಸಾರಕ್ಕೆ ನಮ್ಮ ಪಾಪಗಳೇ ಕಾರಣ, ಅದೆಲ್ಲ ಹೋಗಲಾಡಿಸು. ಹಾಗೆ ಅನಾಶಂ ಅಂದ್ರೆ ನಾಶರಹಿತನಾಗಿ ಮಾಡು ಅಂತ. ನಾಶ ಯಾವಾಗಿರುವುದಿಲ್ಲ ನಮಗೆ, ಮೋಕ್ಷದಲ್ಲಿ ಹೋದ್ಮೇಲೆ ಮತ್ತೊಂದು ನಾಶ ಅಂತ ಇರುವುದಿಲ್ಲ. ಇಷ್ಟು ಅನಿರುದ್ಧ ಶರೀರ ನಾಶ ಆದ ಮೇಲೆ ಇನ್ನೊಂದು ನಾಶ ಅಂತ ಇರುವುದಿಲ್ಲ, ಅದೇ ಲಾಸ್ಟ್. ಆ ತರ ಮಾಡು, ಇನ್ನೊಂದು ನಾಶ ಇಲ್ಲ ಅಂತ, ಮುಕ್ತಿ ಕೊಡು ಅಂತ ಇಷ್ಟೆಲ್ಲ ಅನುಗ್ರಹ ಮಾಡು ಅಂತ ಒಂದೇ ಪ್ರಾರ್ಥನೆ. ಅಂದ್ರೆ ಯಾವುದೇ ಬೇರೆ ಆಸೆ ಬೇಡ, ಸಂಸಾರದಿಂದ ಮುಕ್ತಿ ಕೊಡು. ಆಚಾರ್ಯರಿಗೊಲಿದ ಸತಾಂವಶ, ಮಧ್ವರಿಗೊಲಿದ ವೇದವ್ಯಾಸ ನಮಗೆ ಈ ರೀತಿ ಅನುಗ್ರಹ ಮಾಡು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗಾದ್ರೆ ನಾವು ಎಲ್ಲ ಏನ್ ಮಾಡ್ಬೇಕು, ವೇದವ್ಯಾಸ ದೇವರನ್ನ ಮಧ್ವರ ಒಳಗೆ ಚಿಂತಿಸ್ಬೇಕು. ಹಿಂದಿನ ರಾಜರೇ ಹೇಳಿಕೊಟ್ಟದ್ದು ನೋಡಿದ್ವಿ. ಏನೋ ನಾವೀಗ ಗೈಡ್ ಅಂತ ಹೇಳಿದ್ವಿ, ನಮ್ಮನ್ನ ಗೈಡ್ ಮಾಡ್ತಾ ಬರ್ತಾ ಇರೋರು, ನಮ್ಮ ಗೈಡ್ ಹೇಳಿದಂತೆ ಮಧ್ವರಲ್ಲಿ ದೇವರನ್ನ ಕಾಣಬೇಕು. ದೇವರನ್ನ ಚಿಂತಿಸ್ತಾ ನಾವು ಸತ ವಶ, ಸಜ್ಜನರಿಗೆ ವಶ ಆಗುವ. ಅಂದ್ರೆ ಸತ್ ಅಂದ್ರೆ ಪ್ರಾಣದೇವರಲ್ವಾ, ಆ ಪ್ರಾಣದೇವರ ಸನ್ನಿಧಾನ ಉಳ್ಳವರಾಗ್ಬೇಕಂತಂದ್ರೆ ಪ್ರಾಣದೇವರನ್ನ ಚೆನ್ನಾಗಿ ಚಿಂತಿಸಿ, ರುದ್ರದೇವರ ಅಂತರ್ಯಾಮಿ ನೋಡಿ, ಹಿಂದೆ ರುದ್ರದೇವರು ಬಂದಿದ್ದಾರೆ. ರುದ್ರ ಅಂತರ್ಗತ ನರಸಿಂಹ, ಹೇಗೆ ಮಧ್ವರಲ್ಲಿ ದೇವರು. ಇಷ್ಟೆಲ್ಲ ಚಿಂತನೆಯನ್ನು, ಬೇರೆ ಬೇರೆ ದೇವತೆಗಳನ್ನು ಪೂಜೆ ಮಾಡ್ಬೇಕಾದ್ರೆ ಅವರಲ್ಲಿ ಮಧ್ವರನ್ನು ಕಂಡು ಅವರಲ್ಲಿ ದೇವರನ್ನ ಕಾಣೋಣ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಂ ಮಸ್ತು. ಹೇಳುವಂತೆ ನೀವು ದಯ ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲರ ಪರವಾಗಿ ಕೇಳ್ಕೊತೀನಿ. ಸಮಯ ಇನ್ನೂ ಇದೆ, ನೀವು ಮುಂದುವರಿಸಬಹುದು ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದಾ? ಯಾರದು ಮೈಕ್ ಓಪನ್ ಆಗಿದೆ? ಇನ್ನೂ ಟೈಮ್ ಅದ, ಹೇಳ್ಬಹುದು. ಇನ್ನೊಂದು ಕ್ಷೇತ್ರ ನೋಡೋಣ. ಆಗ್ಲಿ. ಇನ್ನೊಂದು ಆಚಾರ್ಯ ಮಧ್ವರು ನಂತರದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಅಲ್ಲಿ ಸ್ತೋತ್ರ ಮಾಡಿದ್ರು, ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡಿದ ಮೇಲೆ ಅಲ್ಲೇ ಸ್ವಲ್ಪ ಮುಂದೆ ಹೋದ್ರೆ ಚಿಂತಾಮಣಿ ನರಸಿಂಹ ಅಂತ, ಈ
ಎಲ್ಲಿ ಅಂತಂದ್ರೆ ಉಪ್ಪಿನಂಗಡಿ ಅಂತ ಬಹುಶಃ ಆ ಪ್ರದೇಶದಲ್ಲಿ ಹತ್ತಿರದಲ್ಲಿ, ಅಲ್ಲೇ ಉಡುಪಿಯ ಕ್ಷೇತ್ರದಲ್ಲೇ. ಅಲ್ಲಿ ಏನಿದೆ ಅಂತಂದ್ರೆ ಚಿಂತಾಮಣಿ ಅಂತ ಹೇಳಿ ಒಂದು ಜಾಗ. ಅಲ್ಲಿಯ ನರಸಿಂಹದೇವರು ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇಗೆ ಆ ನರಸಿಂಹದೇವರು ಹೇಗಿದ್ದಾರೆ ಅಂತಂದ್ರೆ ನಿಮಗೆ ಕಲ್ಪನೆ ಬೇಕು ಅಂತಂದ್ರೆ, ನಮ್ಮ ತುಂಗಾಭದ್ರಾ ಸಂಗಮ ಆಗುವ ಸ್ಥಳ ಯಾವುದು ಅಂತಂದ್ರೆ ಕೂಡ್ಲಿ. ಅಲ್ಲಿ ನಮ್ಮ ನರಸಿಂಹದೇವರು ಹೇಗಿದ್ದಾರೆ ಆ ರೀತಿ, ಅದೇ ರೀತಿ ಕೂತಿದ್ದಾರೆ. ಅದನ್ನ ಸ್ತೋತ್ರ ಮಾಡ್ತಾರೆ. ಅಂಕ ಮಪಾಣಿಂ ಉತ್ಕ್ಷಿಪ್ತ ದಕ್ಷೋರು ಗತಾನ್ಯಹಸ್ತಂ ಚಕ್ರಾಯುಧಂ ನೇತ್ರವತಿ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹಮೀಡೆ. ನರಸಿಂಹದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಯಾವಾಗ್ಲೂ ಕೂತಂತೆ ಆ ಹಿರಣ್ಯ ಕೈಲ ಕೂತಿಲ್ಲ. ಇಲ್ಲಿ ಬಂದ ಕಾರಣವೇ ಬೇರೆ. ಕೂತದ್ದು ಶೈಲಿಯನ್ನು ಹೇಳ್ತಾ ಇದ್ದಾರೆ. ಎಡಗಾಲು ನೆಲದ ಮೇಲಿದೆ. ಅಂದ್ರೆ ನಾವು ಈಗ ಕೂಡ್ತೇವಲ್ಲ, ಅದೇ ಕ್ರಮದಲ್ಲಿ ಕೂತಂತೆ ಚಿಂತಿಸ್ತಾ ಹೋಗೋಣ. ಎಡಗಾಲು ನೆಲಕ್ಕೆ ತಾಗಿದೆ, ಅದರ ಮೇಲೆ ಎಡಗೈಯನ್ನು ಇಟ್ಟಿದ್ದಾರೆ. ಆದ್ರೆ ಬಲಗಾಲು ಹೇಗಿದೆ? ಉತ್ಕ್ಷಿಪ್ತ ದಕ್ಷೋರು ಗತಾನ್ಯಹಸ್ತಂ, ಎತ್ತಲ್ಪಟ್ಟಂತ ಬಲಗಾಲು. ಅಂದ್ರೆ ಈ ನಾವೆಲ್ಲ ಬೈತೇವೆ ಕೆಲವೊಮ್ಮೆ, ಸೊಟ್ಟದಂಕ ಕೂತ್ಕೊಂಡು ಊಟಕ್ಕೆ ಕೂಡ್ತಾರೆ ಕೆಲವೊಬ್ರು. ಏನು ಮಡಿ ಹೆಂಗ್ಸ್ ಕೂತಂಗೆ ಕೂತಿದ್ಯಾ, ಅಥವಾ ಏನು ಹಾಕಿ ಕೂತಿದ್ಯಾ, ವಯಸ್ಸಾದವ್ರ ತರ ಕೂತಿದ್ಯಾ ಅಂತ ಹೇಳ್ತೇವೆ. ಒಂದ್ ರೀತಿ ಹಾಕಿ ಕೂತಿದ್ದಾನೆ. ವಯಸ್ಸಾದವ್ರ ತರ ಅಲ್ಲ, ಇವನು ನಿತ್ಯ ಯೌವನದಲ್ಲಿರುವ ಚಿಂತನೆ ಗೊತ್ತಾಗ್ಲಿ ಅಂತ ಹೇಳಿದ್ದು. ಏನು ಅಂತಂದ್ರೆ ಒಂದು ಬಲಗಾಲ ಮೇಲಕ್ಕೆ ಎತ್ಕೊಂಡು ಕೂತಿದ್ದಾನೆ. ಅಲ್ಲಿ ಅದರ ಮೇಲೆ ಒಂದು ಕೈಯನ್ನು ಇಟ್ಟಿದ್ದಾನೆ. ಆ ಕೈಯಲ್ಲಿ ಅಂದ್ರೆ ಬಲಗೈಯನ್ನು ಇಟ್ಟಿದ್ದಾನೆ. ಎರಡೇ ಕೈ, ಜಾಸ್ತಿ ಕೈಯನ್ನೆಲ್ಲ ತೋರಿಸ್ಲಿಕ್ಕೆ ಹೋಗಿಲ್ಲ, ಭಕ್ತರಿಗೆ ಕಷ್ಟ ಆಗ್ಲಿಲ್ಲ ಚಿಂತನೆಗೆ. ಆರಾಮ್ ಎರಡು ಕೈ, ನಮ್ಮಂತೆ ಎರಡು ಕೈಯನ್ನು ಹಿಡ್ಕೊಂಡು ಚಕ್ರವನ್ನು ಹಿಡಿದಿದ್ದಾನೆ. ಆಮೇಲೆ ಚಕ್ರಾಯುಧಂ, ಅಲ್ಲಿ ನದಿ ಯಾವುದು ಅಂತಂದ್ರೆ ನೇತ್ರಾವತಿ ನದಿ ಹರಿತಾ ಇದೆ, ಆ ತೀರದಲ್ಲಿದ್ದಾನೆ. ನೇತ್ರಾವತಿ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹಮೀಡೆ. ಆ ಎಲ್ಲರಿಗೂ ಚಿಂತೆ ಮಣಿ ಅಂದ್ರೆ ಚಿಂತಾಮಣಿ ಅಂತಂದ್ರೆ ಶಿರೋಮಣಿ ಅಂತ ಅರ್ಥ. ಎಲ್ಲಾ ದೇವತೆಗಳಿಗೂ ಶಿರೋಮಣಿ. ಎಲ್ಲಾ ದೇವತೆಗಳು ಇವನ ಪಾದದಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ. ಆಗ ಅವರಿಗೆಲ್ಲ ಶಿರೋಮಣಿ ಚಿಂತಾಮಣಿ ಆಗಿದ್ದಾನೆ ಅಂತ ನರಸಿಂಹದೇವರು ಚಿಂತಾಮಣಿಂ ಶ್ರೀ ನರಸಿಂಹಮೀಡೆ. ಯಾಕೆ ಬಂದದ್ದು? ಸುಮ್ಮನೆ ಬಂದದ್ದಲ್ಲ, ಒಂದು ಕಾರಣ ಇದೆ. ಅದನ್ನು ಹೇಳ್ತಾ ಇದ್ದಾರೆ ರಾಜರು. ಉದ್ಗತ್ಯ ಪಾತಾಲ ತಲಾತ್ ಕರಸ್ಥ ಚಕ್ರೇಣ ಚಕ್ರಂ ಖಲಯೋಗಿನೀನಾಂ ನಿಹತ್ಯ ಗೌರೀವರ ಕಾಮದೋ ಭೂತ್ ಉನ್ನಮ್ರ ಕರ್ಣೋ ನರಸಿಂಹ ಏಷಃ. ಏನಂತಂದ್ರೆ ಪಾತಾಳ, ಬಲಿಯ ಮನೆಯಲ್ಲಿ ವಾಮನನಾಗಿದ್ದ. ಪಾತಾಳ ಅಂದ್ರೆ ಬಲಿಯ ರಾಜ್ಯ. ಅಲ್ಲಿ ಕಾಯ್ತಾ ತ್ರಿವಿಕ್ರಮ ಅಲ್ಲೇ ಇರ್ತಾನೆ. ಏನಾಯ್ತು ಅಂತಂದ್ರೆ ರುದ್ರದೇವರು ತಪಸ್ ಮಾಡ್ತಾ ಕೂತಿದ್ರು. ಈ ಯೋಗಿನಿ ಪಿಶಾಚಿಗಳು ಅಂತ ಒಂದಿಷ್ಟು ಪಿಶಾಚಿಗಳು, ಅವರಿಗೆ ರಕ್ತ ತಿನ್ನೋದೇ ಆಹಾರ. ಅವ್ರಿಗೆ ಭಾರಿ ಎಲ್ಲರನ್ನು ತೊಂದರೆ ಕೊಡಬೇಕು, ಅವರ ರಕ್ತವನ್ನು ಕುಡಿಬೇಕು ಅಂತ ಅವ್ರಿಗೆ ಅದೇ ಆಹಾರ. ಇವ್ರಿಗೆ ಈ ಬಾರಿ ಯಾರ್ಯಾರ್ದೋ ಮೇಲೆ ಕಣ್ಣು, ರುದ್ರದೇವರ ಮೇಲೆ ಕಣ್ಣು ಬಿತ್ತು. ರುದ್ರದೇವರನ್ನ ಅಂದ್ರೆ ಅವರ ರಕ್ತವನ್ನು ಕುಡಿಯೋಣ ಅಂತ ಅಪೇಕ್ಷೆಯಿಂದ ಬಂದ್ಬಿಟ್ರು. ಭಾರಿ ತೊಂದರೆ ಕೊಡ್ತಾ ಕೊಡ್ತಾ ಓಡಿ ಬಂದ್ರು. ರುದ್ರದೇವರು ಅವ್ರಿಗೆ ಏನ್ ಮಾಡಿದ್ರು ತಡ್ಕೊಳಿಕ್ ಆಗ್ಲಿಲ್ಲ. ಕಡೆಗೆ ಏನ್ ಮಾಡಿದ್ರು, ಓಡೋಡಿ ಬರ್ತಾ ಇದ್ರು. ಅಲ್ಲಿ ಒಂದಿಷ್ಟು ಕುರಿಗಳ ಗುಂಪು ಹೋಗ್ತಾ ಇತ್ತು. ಆ ಕುರಿಗಳ ಮಧ್ಯದಲ್ಲಿ ರುದ್ರದೇವರು ತಾವು ಒಂದು ಕುರಿಯಾಗಿ ಹೋದ್ರು. ಆಗ ಪಾರ್ವತಿ ದೇವಿ ಇದೆಲ್ಲ ನೋಡ್ತಾ ಇದ್ಲು. ನನ್ನ ಗಂಡನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆಗ ನರಸಿಂಹದೇವರನ್ನು ಚಿಂತನೆ ಮಾಡಿದ್ಲು. ಅವರ ಅಂತರ್ಯಾಮಿಯರು, ತನ್ನ ಸ್ವಾಮಿಯರು ರುದ್ರದೇವರು, ಅವರ ಅಂತರ್ಯಾಮಿಯರು ನಮ್ಮ ನರಸಿಂಹದೇವರು, ಅವರನ್ನ ಚಿಂತನೆ ಮಾಡಿದ್ಲು. ಆ ರುದ್ರದೇವರು ಅಷ್ಟೇ. ಅಲ್ಲಿ ಕುರಿ ರೂಪದಲ್ಲಿ ಏನ್ ಮಾಡಿದ್ರು, ಕುರಿ ಏನ್ ಮಾಡಿತ್ತು, ತಲೆ ಬಾಗಿ ನೆಲದನ್ನ ನೋಡ್ತಾ ಹುಲ್ಲನ್ನು ತಿಂತಾ ಹೋಗ್ತಾ ಇತ್ತು. ಆ ಗುಂಪು ಹೋಗ್ತಾ ಇತ್ತು. ಆ ಗುಂಪಲ್ಲಿ ಒಂದಾಗಿ ಹೋಗ್ತಾ ಇದ್ದಾರೆ. ಅವರು ಹುಲ್ಲು ತಿಂದಂತ ನೆಲಕ್ಕೆ ತಾಗಿ ದೇವರನ್ನ ಕರೆದ್ರು. ದೇವರು ಏನ್ ಮಾಡಿದ, ನೆಲವನ್ನು ಸೀಳಿ ಉದ್ಗತ್ಯ ಪಾತಾಳ ತಲಾತ್, ಮೇಲೆ ಬಂದ. ಎಲ್ಲಿಂದ? ಪಾತಾಳ ತಳಾತ್, ಪಾತಾಳ ಲೋಕದಲ್ಲಿ ವಾಮನ ತ್ರಿವಿಕ್ರಮನಾಗಿದ್ದವ ಅಲ್ಲಿಂದ ನೆಲವನ್ನು ಸೀಳಿ ನರಸಿಂಹನಾಗಿ ಬಂದ. ಹೇಗೆ? ಕೈಯಲ್ಲಿ ಚಕ್ರವನ್ನು ಹಿಡಿದವನಾಗಿ ಬಂದ. ಏನ್ ಮಾಡಿದ? ಆ ಖಲಯೋಗಿ ಅಂದ್ರೆ ಆ ದುಷ್ಟರಾದಂತಹ ಯೋಗಿನಿ ಪಿಶಾಚಿಗಳನ್ನೆಲ್ಲ ನಾಶ ಮಾಡಿ ಗೌರೀವರ ಕಾಮದೋಭೂತ್, ಗೌರಿ ಅಪೇಕ್ಷೆ ನಿತ್ತು, ನನ್ನ ಗಂಡನ ರಕ್ಷಣೆ ಆಗ್ಲಿ, ನನ್ನ ಗಂಡನಿಗೆ ಆ ಪಿಶಾಚಿಗಳು ಏನು ಮಾಡದಂತ ಆಗ್ಲಿ ಅಂತ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನ ಮನ್ನಿಸಿ ರುದ್ರದೇವ ಅನ್ನು ಅನುಗ್ರಹ ಮಾಡಿ ಬಂದಂತ ಉನ್ನಮ್ರ ಕರ್ಣ. ಈ ಪ್ರಾಣಿಗಳಲ್ಲಿ ಕಿವಿ, ನಮ್ಮ ಕಿವಿ ಒಂದೇ ರೀತಿ ಹಿಂಗಟ್ಟಿ ಕೂತಿರ್ತದೆ, ನಮಗೆಲ್ಲ ಕಣ್ಣಲ್ಲಿ ವ್ಯತ್ಯಾಸ ತೋರಿಸ್ಲಿಕ್ಕೆ ಬರ್ತದೆ. ಉನ್ನಮ್ರ ಅಂದ್ರೆ ಸಾಮಾನ್ಯ ನೆಮ್ಮದಿಯ ಕಣ್ಣು, ಉನ್ನಮ್ರ ನೇತ್ರ ಅಂತಂದ್ರೆ. ಉನ್ನಮ್ರ ಕರ್ಣ ಅಂದ್ರೆ ನೆಮ್ಮದಿ, ಶಾಂತತೆ. ಆ ಈ ನರಸಿಂಹದೇವರು ಬಂದ್ರು. ಆ ಎಲ್ಲಿ ಬಂದ್ರು? ಕಂಬದಿಂದ ಬಂದಾಗ ಅವರ ಕಿವಿ ಬೇರೆ ತರನೇ ಇತ್ತು. ಈ ಪ್ರಾಣಿಗಳಲ್ಲಿ ಕಿವಿ ಅಲ್ಲಾಡ್ಸುದು ನೋಡಿರ್ತೇವೆ. ಹಾಗೆ ನರಸಿಂಹದೇವರು ಆಗ ಬಂದಾಗ ಕಿವಿ ಬೇರೆ ತರನೇ, ಭಾರಿ ಕೆಂಪು ಕೋಪದಲ್ಲಿ ಬಂದವರು.
ಈಗ ಅಷ್ಟು ಕೋಪ ಎಲ್ಲ ಬೇಡ. ಈ ಯೋಗಿನಿ ಪಿಶಾಚಿಗಳು ಏನೂ ಅಲ್ಲೇ ಇಲ್ಲ, ಏನೂ ಲೆಕ್ಕಕ್ಕಿಲ್ಲ. ಹಾಗೆ ಸುಲಭವಾಗಿ ಆರಾಮಾಗಿ ಬಂದರು, ನೆಮ್ಮದಿಯಿಂದ ಶಾಂತ ಸ್ವರೂಪ. ನೋಡಿ, ಎರಡೇ ಕೈ, ಅದರಲ್ಲೂ ಎರಡು ಕೈಲಿ ಆಯ್ತಾ ಇಲ್ಲ, ಒಂದೇ ಚಕ್ರ. ಆ ಚಕ್ರ ಹೋಗ್ತದೆ, ಅದರ ಪಡೆಗೆ ಅದು ಕೆಲಸ ಮಾಡ್ತದೆ. ನಾ ಹೊರಗೆ ಬರಬೇಕು ಸಾಕು ಅಷ್ಟೇ ಅಂತ ಹೇಳಿ ಹೊರಗೆ ಬಂದು ರುದ್ರದೇವರ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಬಂದೆ ಅಂತ ತೋರಿಸ್ತಾ ಅಲ್ಲಿಗೆ ಬಂದಿದ್ದಾರೆ. ಅಂದ್ರೆ ರುದ್ರದೇವರನ್ನು ಅನುಗ್ರಹ ಮಾಡಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಮ್ಮಲ್ಲಿ ಪಾತಾಳ ಅಂದ್ರೆ ಕಳದಲ್ಲಿ ಬುಡದಲ್ಲಿ ಮನಸ್ಸಿನ ಒಳಗೆ ನರಸಿಂಹದೇವರು ಇರ್ತಾರೆ. ಆ ನರಸಿಂಹ ಪ್ರಕಟನಾಗ್ಬೇಕಂದ್ರೆ ನಮ್ಮ ರುದ್ರದೇವರು ಪ್ರಾರ್ಥನೆ ಮಾಡಬೇಕು. ಆದ್ರಿಂದ ಈ ಕ್ಷೇತ್ರ ಇಷ್ಟೇ, ಎರಡು ಶ್ಲೋಕಗಳಲ್ಲಿ ಆ ಚಿಂತಾಮಣಿ ಎಲ್ಲರಿಗೂ ಶಿರೋಮಣಿ ಆದಂತ ನಮ್ಮ ನರಸಿಂಹದೇವರು ಅವರನ್ನು ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಇಲ್ಲಿ ತನಕ ವಾದಿರಾಜರ ರಚನೆ ಮಾಡಿದಂತಹ ಅವರ ಶ್ಲೋಕಗಳನ್ನೇ ನಮ್ಮ ಕಿವಿಗೆ ಹಾಕಿದ್ದೀರಿ. ಅದು ನಮ್ಮ ಭಾಗ್ಯ. ವಾದಿರಾಜರ ಗ್ರಂಥಗಳನ್ನು ತಿಳ್ಕೊಂಬೋದಾಗಲಿ ಕೇಳೋದಾಗಲಿ ಅದು ನಮ್ಮಲ್ಲಿರುವ ಪಾಪಗಳನ್ನು ಸುಟ್ಟು ಹಾಕುವಂತಹ ವಜ್ರಾಯುಧ ಇದ್ದಂಗೆ ಅಂತ ನಾನು ಅನ್ಕೋತೀನಿ. ಇಲ್ಲಿ ತನಕ ನೀವು ನಮಗೋಸ್ಕರ ವಾದಿರಾಜರ ತೀರ್ಥ ಪ್ರಬಂಧದ ಅನೇಕ ಅವರೇ ಸ್ವತಃ ರಚನೆ ಮಾಡಿರ್ತಕ್ಕಂತಹ ಶ್ಲೋಕಗಳನ್ನು ಹೇಳಿದ್ದೀರಿ. ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಮುಂದಿನ ಕಂತುಗಳನ್ನು ಸಹ ಇದೇ ರೀತಿ ನಮ್ಮ ಮೇಲೆ ಅಂತಃಕರಣದಿಂದ ನೀವು ಹೇಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಈ ಒಂದೇ ಮಾತು ಕೇಳೋದೇನೆಂದರೆ, ದಯವಿಟ್ಟು ನಿಮ್ಮ ಫೋನುಗಳನ್ನು ನೀವು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಲೆಫ್ಟ್ ಆಗ್ರಿ. ಯಾಕಂತಂದರೆ ಕೇಳುವ ಹಲವಾರು ಕಿವಿಗಳಿಗೆ ನಿರಾಸೆ ಆಗ್ತದೆ, ರಸಭಂಗ ಆಗ್ತದೆ. ಯಾರೂ ಅಪಾರ್ಥ ಮಾಡ್ಕೋಬೇಡಿ ದಯವಿಟ್ಟು. ಆದ್ದರಿಂದ ನಿಮ್ಮನ್ನು ಕೇಳ್ಕೊಂಬೋದಿಷ್ಟೇ. ಇಲ್ಲಿಯ ತನಕ ಶ್ರೋತೃ ವೃಂದದವರು ಕೇಳಿದವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಏನಾದರೂ ಈ ವಿಷಯಗಳ ಬಗ್ಗೆ ಸಂದೇಹಗಳಿದ್ದರೆ ಕೇಳಬಹುದು. ನಿಮಗೆ 2-3 ನಿಮಿಷ